ಎಲ್ಲರಿಗೂ ನಮಸ್ಕಾರ. ಕನ್ನಡದಲ್ಲಿ ಡೇಟಾ ಅನಾಲಿಟಿಕ್ಸ್ ಮತ್ತು ರಿಪೋರ್ಟಿಂಗ್ ಕಾರ್ಯಕ್ರಮವನ್ನ ಪುನೀತ್ ನಮನ ಸ್ಫೂರ್ತಿ ದಿನಕ್ಕೋಸ್ಕರ ನಾವು ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದ್ವಿ. ಅದರಲ್ಲಿ 3 ದಿನದ ಪೈಥಾನ್ ಪ್ರೋಗ್ರಾಮಿಂಗ್ ಅಲ್ಲಿ ಇವತ್ತು ಕೊನೆಯ ದಿನ. ನಮ್ಮ ಈ ಡೇಟಾ ಅನಾಲಿಟಿಕ್ಸ್ ಮತ್ತೆ ರಿಪೋರ್ಟಿಂಗ್ ಕಾರ್ಯಕ್ರಮ ಏನಿದೆ ಇದರ 17ನೇ ದಿನ. ರೈಟ್. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇದನ್ನ ನಾವು 1,000 ವಿದ್ಯಾರ್ಥಿಗಳಿಗೆ ಅಂತ ಪ್ರಾರಂಭ ಮಾಡಿದ್ದು. ಡೇಟಾ ಅನಾಲಿಟಿಕ್ಸ್ ಮತ್ತು ರಿಪೋರ್ಟಿಂಗ್ ಕನ್ನಡದಲ್ಲಿ ಉಚಿತವಾಗಿ ಕಲಿಸ್ಬೇಕು ಅಂತ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಸ್ಫೂರ್ತಿ ದಿನಕ್ಕೋಸ್ಕರ ಪುನೀತ್ ನಮನ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ. ಸೊ ಟೈಮ್ ಟೇಬಲ್ ಪ್ರಕಾರ ನಾವು ಇವತ್ತು ಪೈಥಾನ್ ಪ್ರೋಗ್ರಾಮಿಂಗ್ ಅನ್ನ ಮುಗಿಸ್ತಾ ಇದ್ದೀವಿ. ಇವತ್ತು ನಾನು ನಿಮಗೆ ChatGPT ಬಗ್ಗೆ ಕೂಡ ನಾನು ತೋರಿಸ್ಕೊಡ್ತೀನಿ. ನಾಳೆ ಮತ್ತೆ ನಾಡಿದ್ದು ನಾವು VBA ಮ್ಯಾಕ್ರೋಸ್ ಅನ್ನ ಕಲ್ತ್ಕೊಳ್ಳೋಣ. ಸೊ ಈ ವಾರ ಕಂಪ್ಲೀಟ್ ಆಗಿ ಪ್ರೋಗ್ರಾಮಿಂಗ್ ಬಗ್ಗೆ ನಾವು ತಿಳ್ಕೊತಾ ಇದ್ದೀವಿ. ಅದಾದ್ಮೇಲೆ ನೆಕ್ಸ್ಟ್ ವಾರ ಡೇಟಾ ಕ್ಲೀನಿಂಗು, ಚಾರ್ಟಿಂಗ್ ಟೆಕ್ನಿಕ್ಸ್, ಮತ್ತೆ ಲಿಂಕ್ಡ್ ಇನ್ ಮತ್ತೆ ರೆಸ್ಯೂಮೆಯನ್ನ ಯಾವ ರೀತಿ ನಾವು ಮಾಡಬೇಕು ಅಂತ ಕನ್ನಡದಲ್ಲಿ ನಾವು ಕಲ್ತ್ಕೊಳ್ಳೋಣ. ಅದ್ರ ಜೊತೆಗೆ ಕಿರಿಯರ್ ಗೈಡೆನ್ಸ್ ಕೂಡ ಇರುತ್ತೆ. ನೆಕ್ಸ್ಟ್ ವಾರ ಮಂಗಳವಾರ, ಆಯ್ತಾ, ನಾನೊಂದು ಕಾರ್ಯಕ್ರಮವನ್ನ ಇಟ್ಟಿದ್ದೀನಿ. ಅದು ಬಂದು ಕಂಪ್ಲೀಟ್ ಲಿಂಕ್ಡ್ ಇನ್ ಮತ್ತೆ ಪ್ರೊಫೈಲ್ ಬಿಲ್ಡಿಂಗ್ ಅಂತೇಳಿ. ಅದು ಮಂಗಳವಾರ ಅಂತ ನಾನು ಪ್ಲಾನ್ ಮಾಡಿದ್ದೀನಿ. 10:30 12:30 ಇಲ್ಲ 1 ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ಎಲ್ಲಾ ಸ್ಟೂಡೆಂಟ್ಸ್ಗೂ ನಾನು ಜಾಬ್ಗೆ ಯಾವ ರೀತಿ ಅಪ್ಲೈ ಮಾಡಬೇಕು, ಯಾತಕ್ಕೆ ಜಾಬ್ ಸಿಗ್ತಾ ಇಲ್ಲ, ಮತ್ತೆ ಯಾಕೆ ಕಂಪನೀಸ್ ಅವರು ಪ್ರೊಫೈಲ್ನ ಶಾರ್ಟ್ ಲಿಸ್ಟ್ ಮಾಡ್ತಾ ಇಲ್ಲ, ಶಾರ್ಟ್ ಲಿಸ್ಟ್ ಮಾಡೋದಕ್ಕೆ ನಾವು ಏನೆಲ್ಲ ಮಾಡಬೇಕು. ಸೊ ಆ ಥರದ್ದೊಂದು ಪ್ರೋಗ್ರಾಮ್ ಅನ್ನ ಇಟ್ಕೊಂಡಿದ್ದೀನಿ. ಅಂದ್ರೆ ಒಂದು ಆನ್ಲೈನ್ ಟ್ರೈನಿಂಗ್ ಅನ್ನ ಇಟ್ಕೊಂಡಿದ್ದೀನಿ. ಆ ಲಿಂಕ್ ಅನ್ನ ಕಳಿಸ್ತೀನಿ. ಬಟ್ ಆದ್ರೆ ಅದು ಇಂಗ್ಲಿಷ್ ಅಲ್ಲಿ ಇರುತ್ತೆ. ಸೊ ಹಂಗಾಗಿ ಇದು ಕಾಮನ್ ಆಗಿ ಗ್ಲೋಬಲಿ ತುಂಬಾ ಕಡೆಯಿಂದ ಬರ್ತಿದ್ದಾರೆ. ಸೊ ಇದು ಇಂಗ್ಲಿಷ್ ಅಲ್ಲಿ ಇರುತ್ತೆ. ಇದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ ಆಗಿ ಇನ್ವೈಟ್ ಅನ್ನ ಕಳಿಸ್ತೀನಿ. ಸೊ ಇದನ್ನ ಫಾರ್ಮ್ ಇದ್ರೆ ಫಾರ್ಮ್ ಫಿಲ್ ಮಾಡಿ, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಈ ಟ್ರೈನಿಂಗ್ ಲಿಂಕ್ ಅನ್ನ ತಗೊಂಡು ನೀವು ಅಟೆಂಡ್ ಮಾಡ್ಬೋದು. ಸೊ ಅದ್ರ ಬಗ್ಗೆ ನಾನು ನಾಳೆ ಇಲ್ಲ ನಾಡಿದ್ದು ನಿಮಗೆ ಅಪ್ಡೇಟ್ಸ್ ಕಳಿಸ್ತೀನಿ. ಓಕೆ, ರೈಟ್. ಸೊ ಇವತ್ತು ನಾವೇನ್ ಕಲಿತಾ ಇದ್ದೀವಿ? ಇವತ್ತು ನಾವು ಕಲಿತಾ ಇದ್ದೀವಿ ಪಾಂಡಾಸ್, ನಂಪೈ ಮತ್ತೆ ಮ್ಯಾಟ್ ಪ್ಲಾಟ್ ಲಿಬ್ ಅಂತ ಪೈಥಾನ್ ಅಲ್ಲಿ ಇವು ಲೈಬ್ರರೀಸ್ ನಾವು ಡೇಟಾ ಅನಾಲಿಟಿಕ್ಸ್ ವರ್ಕ್ ಮಾಡೋದಕ್ಕೆ. ಓಕೆ, ಇದನ್ನ ಯಾವ ರೀತಿ ನಾವು ವರ್ಕ್ ಮಾಡ್ಬೋದು, ಇದು ಹೆಂಗಿರುತ್ತೆ, ಬನ್ನಿ ನಾನು ನಿಮ್ಗೆ ಡೀಟೇಲ್ ಆಗಿ ನಾನು ತಿಳಿಸ್ಕೊಡ್ತೀನಿ. ಆಮೇಲೆ ಇದ್ರದ್ದೆಲ್ಲ ವಿಡಿಯೋಸ್ ನಾನು ಇವತ್ತು ನಿಮ್ಗೆ ಅಥವಾ ನಾಳೆ ಎಲ್ಲ ಕಂಪ್ಲೀಟ್ ವಿಡಿಯೋಸ್ ನಾನು ನಿಮ್ಗೆ ಕೊಡ್ತೀನಿ. ಓಕೆ, ರೈಟ್. ಸೊ ಫಸ್ಟ್ ಏನ್ ಮಾಡೋಣ ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ಆನಕೊಂಡ ನ್ಯಾವಿಗೇಟರ್ ಅನ್ನ ಓಪನ್ ಮಾಡೋಣ. ಅದ್ರ ಪಾಡಿಗೆ ಅದು ಓಪನ್ ಆಗ್ತಾ ಇರಲಿ. ಅದು ಓಪನ್ ಆಗುವಾಗ ಕೆಲವೊಂದು ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಫಸ್ಟ್ ನಾನು ನೋಟ್ ಪ್ಯಾಡ್ ತಗೋತೀನಿ. ಲೈಬ್ರರೀಸ್, ಓಕೆ, ಪೈಥಾನ್ ಲೈಬ್ರರೀಸ್ ಅಂತ ಇವತ್ತು ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ಅನೇಕ ಲೈಬ್ರರೀಸ್ಗಳಿದೆ. ಇಲ್ಲಿ ನಾವೊಂದು ಕೆಲಸ ಮಾಡೋಣ, ಜೊತೆಗೆ ChatGPT ಕೂಡ ಓಪನ್ ಮಾಡ್ಕೊಂಬೋಣ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಗೆ ಜೊತೆಗೆ ಅದನ್ನು ಕಲ್ತ್ಕೋತಾ ಹೋಗ್ಬೋದು. ChatGPT, ಓಕೆ. ಇವಾಗ ಲಿಸ್ಟ್ ಪೈಥಾನ್ ಲೈಬ್ರರೀಸ್ with the functionalities. ದರ್ಶನ್ ಏನೋ ಕೈ ಎತ್ತಿದ್ರೆ ಏನಾಯ್ತು? ಏನಾದ್ರು ಹೇಳೋದಿತ್ತು ದರ್ಶನ್? ದರ್ಶನ್ ಹ್ಯಾಂಡ್ ರೈಸ್ ಮಾಡ್ತಾ ಇದ್ರೆ ಏನೋ ಹೇಳೋದಿತ್ತಾ? ಓಕೆ, ಸೊ ಗ್ರೀನ್ ಕಲರ್ ವಾಟರ್ ಮಾರ್ಕ್ ಅದು
ಈ ಆನಕೊಂಡ್ ಓಪನ್ ಮಾಡ್ತಿದ್ನಲ್ಲ ಅದ್ರದ್ದು ಬರ್ತಿತ್ತು ಅಷ್ಟೇ, ಅದೇನು ತೊಂದರೆ ಇಲ್ಲ. ರೈಟ್ ದರ್ಶನ್, ಸೊ ಕ್ಲಾಸ್ ಆದ್ಮೇಲೆ ಕಾಲ್ ಮಾಡಿ ಮಾತಾಡೋಣ. ಓಕೆ, ರೈಟ್. ಪೈಥಾನ್ ಲೈಬ್ರರೀಸ್, ಫಂಕ್ಷನಾಲಿಟೀಸ್. ಓಕೆ, ಇವಾಗ ನೋಡಿ, ಈ ಪೈಥಾನ್ ಲೈಬ್ರರೀಸ್ ಯಾವ್ದಕ್ಕೆಲ್ಲ ಯೂಸ್ ಮಾಡ್ತೀವಿ ನೋಡಿ. ಇಲ್ಲಿ ಡೇಟಾ ಅನಾಲಿಸಿಸ್ ಮತ್ತೆ ಮ್ಯಾನಿಪುಲೇಷನ್, ಅಂದ್ರೆ ಡೇಟಾ ಅನಾಲಿಟಿಕ್ಸ್ಗೆ ಏನು ಯೂಸ್ ಮಾಡ್ತೀವಿ, ವಿಜುವಲೈಸೇಷನ್ಗೆ ಏನು ಯೂಸ್ ಮಾಡ್ತೀವಿ, ಮತ್ತೆ ಮಿಷಿನ್ ಲರ್ನಿಂಗ್ ಏನು ಯೂಸ್ ಮಾಡ್ತೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವ್ದು ಯೂಸ್ ಮಾಡ್ತೀವಿ. ಸೊ ಈ ರೀತಿ ನಮಗೆ ಅನೇಕ ಲೈಬ್ರರೀಸ್ಗಳಿದೆ. ಓಕೆ, ಸೊ ನಾವು ಯಾವ ಟಾಸ್ಕ್ ಅನ್ನ ತಗೋತೀವಿ, ನಾವು ಏನ್ ಮಾಡ್ತೀವಿ, ಅದ್ರ ಮೇಲೆ ನಾವು ಲೈಬ್ರರೀಸ್ಗಳನ್ನ ಕಲ್ತ್ಕೋಬಹುದು. ಬಟ್ ಈ ಲೈಬ್ರರೀಸ್ ಅಂದ್ರೆ ಏನು? ಲೈಬ್ರರೀಸ್ ಅಂತಂದ್ರೆ ನೋಡಿ, ವಾಟ್ ಆರ್ ಲೈಬ್ರರೀಸ್? ಸಾರಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗುತ್ತೆ. ಸೊ ಲೈಬ್ರರೀಸ್ ಅಂತಂದ್ರೆ, ಈಗ ನಾವು ಎಕ್ಸೆಲ್ ನೋಡಿದ್ರೆ ಅದರಲ್ಲಿ ಫಂಕ್ಷನ್ ಲೈಬ್ರರೀಸ್ ಅಂತ ಇರುತ್ತೆ. ಅಂದ್ರೆ ಎಷ್ಟೊಂದು ಫಂಕ್ಷನ್ಸ್, ಫಾರ್ಮುಲಾಸ್ ಎಲ್ಲ ಒಂದ್ ಕಡೆ ಇರುತ್ತೆ. ಅದೇ ರೀತಿ ಇಲ್ಲಿ ಪೈಥಾನ್ ಅಥವಾ ಆರ್ ಲ್ಯಾಂಗ್ವೇಜ್ ಅಥವಾ ಕೆಲವೊಂದು ಸಾಫ್ಟ್ವೇರ್ ಏನಾಗುತ್ತೆ ಅಂದ್ರೆ, ಈ ಪ್ರೋಗ್ರಾಮಿಂಗ್ ಅಲ್ಲಿ ಎಲ್ಲಾ ಫಂಕ್ಷನಾಲಿಟೀಸ್, ಎಲ್ಲಾ ಫಂಕ್ಷನ್ಸ್ ನಮ್ಗೆ ಆ ಲ್ಯಾಂಗ್ವೇಜ್ ಅಲ್ಲೇ ಇರಲ್ಲ. ಸೊ ಅದನ್ನ ನಾವೇನ್ ಮಾಡ್ತೀವಿ, ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ಕೋತೀವಿ. ನೋಡಿ, ಇವಾಗ ಲೈಬ್ರರೀಸ್ ಕಲೆಕ್ಷನ್ಸ್ ಆಫ್ ಪ್ರೀ ರಿಟರ್ನ್ ಕೋಡ್. ನಾವು ಜಸ್ಟ್ ಅದನ್ನ ಕಾಲ್ ಮಾಡಿದ್ರೆ ಸಾಕು. ಈಗ ನಾವು ಫಾರ್ಮಲ್ ಹೆಂಗ್ ಬರಿತೀವಿ ಆ ರೀತಿ ನಾವು ಆ ಫಂಕ್ಷನ್ಸ್ ಅನ್ನ ಕಾಲ್ ಮಾಡಿದ್ರೆ ಸಾಕು, ನಾವು ಆ ಒಂದು ಪ್ರೋಗ್ರಾಮ್ ಅನ್ನ ಯೂಸ್ ಮಾಡ್ಕೋಬಹುದು. ಸೊ ಇಲ್ಲಿ ನಾವು ಮಾಡುವಂತ ಎಲ್ಲಾ ಟಾಸ್ಕ್ಗೂ ಒಂದೊಂದು ಲೈಬ್ರರೀಸ್ ಇರುತ್ತೆ. ಅದನ್ನ ನಾವು ತಗೊಂಡು ಅದನ್ನ ಕಲ್ತ್ಕೊಂಡು ಅದನ್ನ ಯೂಸ್ ಮಾಡ್ಕೋಬಹುದು. ಯಾತಕ್ಕೆ ಯೂಸ್ ಮಾಡಬೇಕು ನೋಡಿ, ಟೈಮ್ ಅನ್ನ ಸೇವ್ ಮಾಡಬಹುದು, ಯಾಕಂದ್ರೆ ಆಲ್ರೆಡಿ ಕೋಡ್ಸ್ ಇರುತ್ತೆ. ಓಕೆ, ಎರರ್ಸ್ ರಿಡ್ಯೂಸ್ ಮಾಡಬಹುದು, ಯಾಕಂದ್ರೆ ನಾವು ಕುತ್ಕೊಂಡು ಬರೆಯೋದು ಅವಶ್ಯಕತೆ ಇಲ್ಲ. ಇದನ್ನೆಲ್ಲ ಎಕ್ಸ್ಪರ್ಟ್ಸ್ ಯಾರು ಇರ್ತಾರೆ ಅವರು ಅದನ್ನ ಕೋಡ್ ಬರೆದು ರೆಡಿ ಮಾಡಿ ಇಟ್ಟಿರ್ತಾರೆ, ನಾವು ಜಸ್ಟ್ ಅದನ್ನ ಯೂಸ್ ಮಾಡ್ಬೇಕಷ್ಟೇ. ಓಕೆ, ಸೊ ಈ ತರ ಎಷ್ಟೊಂದು ಲೈಬ್ರರೀಸ್ಗಳಿದೆ. ಅದರಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ಇವಾಗ ಪಾಂಡಾಸ್, ನಂಪೈ ಮತ್ತೆ ಮ್ಯಾಟ್ ಪ್ಲಾಟ್ ಲಿಬ್, ಈ 3 ಲೈಬ್ರರೀಸ್ ಹೆಂಗ್ ವರ್ಕ್ ಆಗುತ್ತೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇದರ ಡೀಟೇಲ್ ಎಕ್ಸಾಂಪಲ್ಸ್ ನಿಮ್ಗೆ ಬೇರೆ ವಿಡಿಯೋದಲ್ಲಿ ನಾನು ನಿಮ್ಗೆ ನಮ್ಮ ವೆಬ್ಸೈಟ್ ಅಲ್ಲಿ ಹಾಕ್ತೀನಿ. ಓಕೆನಾ? ರೈಟ್. ಇವಾಗ ನಾವೇನ್ ಮಾಡೋಣ ಅಂದ್ರೆ, ಇಲ್ಲೊಂದು ನೋಟ್ ಪ್ಯಾಡ್ ಇದೆ, ನೋಟ್ ಪ್ಯಾಡ್ ಓಪನ್ ಮಾಡ್ಕೋತೀನಿ. ಯಾವ್ದದು? ಪಾಂಡಾಸ್. ರೈಟ್. ಪಾಂಡಾಸ್ ಯಾಕೆ ಯೂಸ್ ಮಾಡ್ತೀವಿ? ಓಕೆ, ಲೈಬ್ರರೀಸ್ ಅಂದ್ರೆ ಗೊತ್ತಾಯ್ತು ನಮ್ಗೆ, ಎಲ್ಲ ಇನ್ ಬಿಲ್ಟ್ ಕೆಲವೊಂದು ಫಂಕ್ಷನಾಲಿಟೀಸ್ ಇರುತ್ತೆ, ಅದನ್ನ ಜಸ್ಟ್ ನಾನು ಕಾಲ್ ಮಾಡಿದ್ರೆ ನಾನು ವರ್ಕ್ ಮಾಡ್ಬೋದು ಅಂತ. ಓಕೆ, ಇವಾಗ ನಾವು ಏನ್ ಮಾಡ್ತೀವಿ ಅಂದ್ರೆ, ಡೇಟಾ ಅನಾಲಿಸಿಸ್ ಮಾಡೋದಕ್ಕೆ, ಡೇಟಾನ ಅನಲೈಸ್ ಮಾಡೋದಕ್ಕೆ ಅಥವಾ ಕ್ಲೀನ್ ಮಾಡೋದಕ್ಕೆ ಎಕ್ಸೆಲ್ ಯೂಸ್ ಮಾಡ್ತೀವಿ, ಅಥವಾ ಪವರ್ ಕ್ವೆರಿ ಎಡಿಟರ್ ಯೂಸ್ ಮಾಡ್ತೀವಿ. ಅದೇ ರೀತಿ ಪೈಥಾನ್ ಕೂಡ ಯೂಸ್ ಮಾಡ್ಬೋದು. ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಅದಕ್ಕೆ ಅದರದ್ದೇ ಆದಂತ ಕೆಲವೊಂದು ಕಮಾಂಡ್ಸ್ ಇರುತ್ತೆ, ಅದನ್ನ ನಾವು ಕಲ್ತ್ಕೋಬೇಕು. ಇಲ್ಲಿ ಪಾಂಡಾಸ್ ಅಂತ ಒಂದು ಲೈಬ್ರರಿ ಇದೆ. ಬೇಕಿದ್ರೆ ಇಲ್ಲಿ ಹೋಗ್ಬಿಟ್ಟು ನೀವು ನೋಡಿ, ಪ್ರತಿಯೊಂದಕ್ಕೂ ನೀವು ಇಲ್ಲಿ ಹೋಗ್ಬಿಟ್ಟು ನೀವು ತಿಳ್ಕೊತಾ ಹೋಗ್ಬೋದು. ವಾಟ್ ಈಸ್ ಪಾಂಡಾಸ್? ಓಕೆ, ನಾನು ಬೇಕಿದ್ರೆ ಇದನ್ನ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡು ನಿಮ್ಗೆ ತಿಳಿಸ್ಬೋದಾಗಿತ್ತು. ಜಸ್ಟ್ ನಿಮ್ಗೆ ಚಾಟ್ GPT ಹೆಂಗ್ ಯೂಸ್ ಮಾಡಬಹುದು ಅಂತ ತೋರಿಸೋದಕ್ಕೋಸ್ಕರ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ನೋಡಿ, ಪಾಂಡಾಸ್ ಒಂದು ಪೈಥಾನ್ ಲೈಬ್ರರಿ, ಡೇಟಾ ಅನಾಲಿಟಿಕ್ಸ್ ಮತ್ತೆ ಡೇಟಾ ಮ್ಯಾನಿಪುಲೇಷನ್ ಯೂಸ್ ಮಾಡಬಹುದು. ಆಲ್ರೆಡಿ ನಾನು ಹೇಳಿದೆ. ದ ನೇಮ್ ಪಾಂಡಾ ಸ್ಟ್ಯಾಂಡ್ಸ್ ಫಾರ್ ಪ್ಯಾನಲ್ ಡೇಟಾ ಇನ್ ಟರ್ಮ್ಸ್ ಯೂಸ್ಡ್ ಇನ್ ಎಕನಾಮಿಕ್ಸ್. ಅದು ಬಿಡಿ ಆಯ್ತಾ. ಇಟ್ ಮೇಕ್ಸ್ ವರ್ಕಿಂಗ್ ಸ್ಟ್ರಕ್ಚರ್ ಡೇಟಾ, ಅಂದ್ರೆ ನಾವು ಎಕ್ಸೆಲ್ ಇಂದ, CSV ಇಂದ, SQL ಟೇಬಲ್ಸ್ ಇಂದ ಡೇಟಾನ ಪುಲ್ ಮಾಡಬಹುದು. ಓಕೆ, ಸೊ ಈ ರೀತಿ ನಮ್ಗೆ ಎಷ್ಟೊಂದು ಆಪ್ಷನ್ಸ್ ಇರುತ್ತೆ. ನಮ್ಗೆ ಈ ಪಾಂಡಾಸ್ ಇದೆಲ್ಲ ತುಂಬಾ ಈಸಿ ವರ್ಕ್ ಮಾಡೋವಂಥದ್ದು. ನಾನು ನಿಮ್ಗೆ ಕೆಲವೊಂದು ಎಕ್ಸಾಂಪಲ್ಸ್ ಅನ್ನ ನಾನು ನಿಮ್ಗೆ ತೋರಿಸ್ತೀನಿ. ಯಾತಕ್ಕೆ ಪಾಂಡಾಸ್ ಯೂಸ್ ಮಾಡಬೇಕು? ಯಾಕೆ ಅಂದ್ರೆ, ಎಕ್ಸೆಲ್ ತರ ಹೇಳಿದ್ನಲ್ಲ, ಎಕ್ಸೆಲ್ ಅಲ್ಲಿ ನಾವ್ ಹೆಂಗೆ ಡೇಟಾ ಕ್ಲೀನಿಂಗ್ ಮಾಡ್ತೀವಿ, ಡೇಟಾ ಅನಾಲಿಸಿಸ್ ಮಾಡ್ತೀವಿ, ಅದೇ ರೀತಿ ಇಲ್ಲೂ ಕೂಡ ಮಾಡ್ಬೋದು. ಬಟ್ ಇದು ಎಕ್ಸೆಲ್ ಗಿಂತ ಮಚ್ ಮೋರ್ ಪವರ್ಫುಲ್ ಅಂತಿದೆ. ಬಟ್ ಪ್ರತಿಯೊಂದಕ್ಕೂ ಕೋಡ್ ಬರೆಯೋದ್ರಿಂದ ತುಂಬಾ ಜನಕ್ಕೆ ಇದು ಇಷ್ಟ ಆಗಲ್ಲ. ಎಕ್ಸೆಲ್ ನಮ್ಗೆ ಈಸಿಗೆ ವರ್ಕ್ ಮಾಡ್ಬೋದು, ಹಂಗಾಗಿ ತುಂಬಾ ಜನ ಎಕ್ಸೆಲ್ ನ ಯೂಸ್ ಮಾಡ್ತಾರೆ. ಟ್ಯಾಬ್ಯುಲರ್ ಡೇಟಾ ಅಂದ್ರೆ, ಈಗ ನಮ್ ಡೇಟಾ ಬೇಸ್ ಅಲ್ಲಿ ನಮ್ ಟೇಬಲ್ಸ್ ಹೆಂಗಿರುತ್ತೆ, ಎಕ್ಸೆಲ್ ಅಲ್ಲಿ ಹೆಂಗ್ ಟೇಬಲ್ಸ್ ಇರುತ್ತೆ, ಆ ರೀತಿ ಡೇಟಾನ ನಾವು ಹ್ಯಾಂಡಲ್ ಮಾಡೋದಕ್ಕೆ ಈ ಪಾಂಡಾಸ್ ಅನ್ನ ಯೂಸ್ ಮಾಡ್ಬೋದು. ನೋಡಿ, ಡೇಟಾ ಕ್ಲೀನಿಂಗ್ ಯೂಸ್ ಮಾಡ್ಬೋದು, ಫಿಲ್ಟರಿಂಗ್, ಸಾರ್ಟಿಂಗ್, ಗ್ರೂಪಿಂಗ್, ನಾವೇನ್ ಎಕ್ಸೆಲ್ ಅಲ್ಲಿ ಮಾಡ್ತೀವಿ ಅದೆಲ್ಲ ಇಲ್ಲಿ ಮಾಡ್ಬೋದು.
ಓಕೆ. ಸೊ ಇಲ್ಲೆಲ್ಲ ಏನೆಲ್ಲ ನಾವು ಟಾಸ್ಕ್ ಮಾಡ್ಬೋದು ಅದೆಲ್ಲ ಇಲ್ಲಿದೆ. ಇದರಲ್ಲಿ ಕೆಲವೊಂದನ್ನು ನಾನು ನಿಮಗೆ ಕಲಿಸ್ಕೊಡ್ತೀನಿ. ಓಕೆ. ಸೊ ಇಲ್ಲೆಲ್ಲ ಎಕ್ಸಾಂಪಲ್ಸ್ಗಳಿದೆ, ಬೇಕಿದ್ರೆ ನೀವು ಇಲ್ಲಿ ಹೋಗ್ಬಿಟ್ಟು ಒಂದಷ್ಟು ಎಕ್ಸಾಂಪಲ್ಸ್ ಅಂದ್ಬಿಟ್ರೆ ಎಕ್ಸಾಂಪಲ್ ಬರುತ್ತೆ, ಅದನ್ನ ವರ್ಕ್ ಮಾಡಿ. ಓಕೆನಾ? ರೈಟ್. ಇಲ್ಲಿ ನಾ ಏನ್ ಮಾಡ್ತೀನಿ ನೋಡಿ, ಇಲ್ಲೊಂದು ಟೇಬಲ್ ಇದೆ, ಲೊಕೇಶನ್ ಅಂತ ಒಂದು ಟೇಬಲ್ ಇದೆ. ಈ ಟೇಬಲ್ ಅನ್ನ ನಾನು ಓಪನ್ ಮಾಡಿ ಇಲ್ಲಿರೋ ಅಂತ ಡೇಟಾನ ನಾನು ಪೈಥಾನ್ ನಲ್ಲಿ ಡಿಸ್ಪ್ಲೇ ಮಾಡಬೇಕು. ಇದು ನನ್ನ ಟಾಸ್ಕ್. ಅಂದ್ರೆ ಇದೆಯಲ್ಲ, ಇದು ಈ ಫೈಲ್ ಓಪನ್ ಆಗಿ ಇಲ್ಲಿರೋ ಡೇಟಾ ಪೈಥಾನ್ ನಲ್ಲಿ ಡಿಸ್ಪ್ಲೇ ಆಗಬೇಕು. ಇಷ್ಟೇ ನನ್ನ ಟಾಸ್ಕ್. 2 ಶೀಟ್ ಇದೆ. ಇಲ್ಲೇನ್ ಮಾಡ್ತೀನಿ, ಇದು ನಂಗೆ ಜಸ್ಟ್ ಮಿನಿಮೈಸ್ ಮಾಡಿರ್ತೀನಿ, ಕ್ಲೋಸ್ ಮಾಡೋಣ. ಓಕೆ. ಸೊ ಇಲ್ಲಿ ನಾನೇನ್ ಮಾಡಿದ್ದೀನಿ, ಒಂದು ಕೋಡ್ ಬರ್ತೀನಿ. ಕೋಡ್ ಅರ್ಥ ಮಾಡ್ಕೊಳ್ಳೋದು ತುಂಬಾ ಸುಲಭ. ಇದಕ್ಕೆ ಏನೇನೆಲ್ಲ ಬೇಕು, ನಾವು ಆ ಫೈಲ್ ಅನ್ನ ಓಪನ್ ಮಾಡಿ ಆ ಫೈಲ್ ಅಲ್ಲಿ ಇರುವಂತ ಡೇಟಾನ ರೀಡ್ ಮಾಡೋದಕ್ಕೆ ಏನೇನ್ ಬೇಕು ಅಂತ. ಫಸ್ಟ್ ಥಿಂಗ್, ಪಾತ್. ಪಾತ್ ಯಾಕೆ ಬೇಕು? ಯಾಕೆ ಅಂದ್ರೆ ನಂಗೆ ಗೊತ್ತಿಲ್ಲ ಡೇಟಾ ಎಲ್ಲಿದೆ ಅಂತ. ಆ ಡೇಟಾ ಅಂದ್ರೆ ಫೈಲ್ ಎಲ್ಲಿದೆ ಅಂತ ಅದು ತಿಳ್ಕೊಳ್ಳೋದಕ್ಕೆ ನಾನು ಏನ್ ಮಾಡ್ತೀನಿ, ಒಂದು ಪಾತ್ ಕೊಟ್ಟಿರ್ತೀನಿ. ಮತ್ತೆ ನನಗೆ ಈ ಎಕ್ಸೆಲ್ ಫೈಲ್ ಇದೆಯಲ್ಲ, ಈ ಲೊಕೇಶನ್ ಅಂತ, ಅದನ್ನ ನಾನು ಒಂದು ವೇರಿಯೇಬಲ್ ಅಲ್ಲಿ ಇಡ್ತೀನಿ. ಅಂದ್ರೆ ಎಕ್ಸೆಲ್ ಫೈಲ್ ಅಂತ ಒಂದು ವೇರಿಯೇಬಲ್, ಅಲ್ಲಿ ಎಕ್ಸೆಲ್ ಫೈಲ್ ಅಂತ ಒಂದು ಫಂಕ್ಷನ್ ಇದೆ. ಅದೇನ್ ಮಾಡುತ್ತೆ ಅಂದ್ರೆ ನಮಗೆ ಈ ಎಕ್ಸೆಲ್ ಫೈಲ್ ಏನಿದೆಯಲ್ಲ ಅದನ್ನ ಇದ್ರಲ್ಲಿ ಸೇವ್ ಮಾಡಿ ಇಟ್ಟಿರುತ್ತೆ. ನಾನು ಅಕಸ್ಮಾತ್ ಏನಾದ್ರು ಎಕ್ಸೆಲ್ ಅನ್ನ ಅದ್ರಲ್ಲಿರೋ ಡೇಟಾನ ರೀಡ್ ಮಾಡಬೇಕು, ಅವಾಗ ನಾನು ಏನ್ ಮಾಡ್ತೀನಿ, ರೀಡ್ ಅಂಡರ್ಸ್ಕೋರ್ ಎಕ್ಸೆಲ್ ಅಂತ ತಗೋತೀನಿ. ಅಕಸ್ಮಾತ್ ನಾನು ಎಕ್ಸ್ಪೋರ್ಟ್ ಮಾಡಬೇಕು ಅಂದ್ರೆ ಪೈಥಾನ್ ಇಂದ ಎಕ್ಸೆಲ್ ಎಕ್ಸ್ಪೋರ್ಟ್ ಮಾಡಬೇಕು ಅಂದ್ರೆ ಟು ಎಕ್ಸೆಲ್ ಅಂತ ಕೊಡ್ತೀನಿ. ಅಷ್ಟೇ, ಸಿಂಪಲ್. ರೀಡ್ ಅಂದ್ರೆ ರೀಡ್ ಆಗುತ್ತೆ, ಟು ಅಂದ್ರೆ ಎಕ್ಸೆಲ್ಗೆ ಸೇವ್ ಆಗುತ್ತೆ. ಸೊ ಇದೆಲ್ಲ ನಾವು ವರ್ಕ್ ಮಾಡಬೇಕು ಅಂತಂದ್ರೆ ಪಾಂಡಾಸ್ ಅನ್ನೋ ಲೈಬ್ರರಿಯನ್ನ ನಾವು ಇಂಪೋರ್ಟ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಹೋಗ್ತೀನಿ ಇವಾಗ, ಈ ಜುಪಿಟರ್ ಅನ್ನ ಲಾಂಚ್ ಮಾಡೋಣ. ಲಾಂಚ್ ಮಾಡಿದ್ವಲ್ಲ, ಲಾಂಚ್ ಮಾಡೋಣ. ಲಾಂಚ್ ಮಾಡ್ಬಿಟ್ಟು ಫಸ್ಟ್ ನಾವೇನ್ ಮಾಡೋಣ ಅಂದ್ರೆ ಈ ಪಾಂಡಾಸ್ ಅನ್ನೋ ಒಂದು ಲೈಬ್ರರಿಯನ್ನ ಇಂಪೋರ್ಟ್ ಮಾಡ್ಕೊಳ್ಳೋಣ. ಆಯ್ತಾ? ಇಂಪೋರ್ಟ್ ಹೆಂಗ್ ಮಾಡ್ಕೋಬಹುದು ನೋಡಿ, ಇಷ್ಟೇ. ಇಂಪೋರ್ಟ್ ಲೈಬ್ರರಿ ನೇಮ್, ಇಷ್ಟೇ ನಾವು ಮಾಡ್ಬೇಕಾದ್ರೆ. ಇಂಪೋರ್ಟ್ ಪಾಂಡಾಸ್ ಅಂತ ಕೊಡ್ತೀನಿ. ಅಕಸ್ಮಾತ್ ಆಗಿ ಕೆಲವು ಟೈಮ್ ಏನಾಗುತ್ತೆ ಅಂದ್ರೆ ಇಲ್ಲಿರೋ ಅಂತ ಲೈಬ್ರರಿ ನೇಮ್ ಅಕಸ್ಮಾತ್ ತುಂಬಾ ದೊಡ್ಡದಿತ್ತು ಅಂದ್ರೆ ನಾವು ಅದಕ್ಕೊಂದು ಅಲಿಯಾಸ್ ನೇಮ್ ಕೊಡ್ಬೋದು. ಯೂಶಲಿ ನಾವೇನ್ ಮಾಡ್ತೀವಿ ಅಂದ್ರೆ ಪಾಂಡಾಸ್ಗೆ PD ಅನ್ನೋ ಒಂದು ಶಾರ್ಟ್ ಫಾರ್ಮ್ ಅನ್ನ ಕೊಡ್ತೀವಿ. ಬೇಕಿದ್ರೆ ನೀವು ಕೊಡ್ಬೋದು, ಇಲ್ಲ ಅಂದ್ರೆ ಅದನ್ನ ಇಗ್ನೋರ್ ಮಾಡಬಹುದು, ತೊಂದರೆ ಇಲ್ಲ. ಇದನ್ನ ರನ್ ಮಾಡ್ತೀನಿ ನೋಡಿ. ನನಗೆ ಈ ಪಾಂಡಾಸ್ ಅನ್ನೋ ಲೈಬ್ರರಿ ಇವಾಗ ಇಂಪೋರ್ಟ್ ಆಯ್ತು. ಇಂಪೋರ್ಟ್ ಆಯ್ತು ಅಂದ್ರೆ ಇದರಲ್ಲಿ ಎಷ್ಟೇ ಫಂಕ್ಷನ್ಸ್ ಇದ್ರು ಕೂಡ ಅದನ್ನ ನಾವು ಈಸಿಗೆ ವರ್ಕ್ ಮಾಡಬಹುದು. ರೈಟ್. ಇವಾಗ ನೆಕ್ಸ್ಟ್ ನಾನು ಪಾತ್ ಕೊಡಬೇಕು. ಈ ಪಾತ್ ಅನ್ನೋದು ವೇರಿಯೇಬಲ್. ನಾನು ಇಲ್ಲಿ ಪಾತ್ ಅನ್ನ ಕೊಡ್ತೀನಿ. ಡೇಟಾ ಎಲ್ಲಿದೆ, ಇಲ್ಲಿ ಹೋಗ್ತೀನಿ ನೋಡಿ, ಈ ಪಾತ್ ಅನ್ನ ಕಾಪಿ ಮಾಡ್ಕೋತೀನಿ, ಸಿಂಗಲ್ ಕೋಟ್ ಇದನ್ನು ಪೇಸ್ಟ್ ಮಾಡ್ತೀನಿ. ಇಲ್ಲಿ ಪೇಸ್ಟ್ ಮಾಡಿದಾಗ ನೋಡಿ, ಇಲ್ಲಿ ಸಿಂಗಲ್ ಸ್ಲಾಶ್ ಇರುತ್ತೆ. ನಾವು ಪೈಥಾನ್ ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಇದನ್ನ ಡಬಲ್ ಸ್ಲಾಶ್ ಕೊಡ್ಬೇಕು ಈ ತರ. ಅಂದ್ರೆ ವಿಂಡೋಸ್ ನಾವು ವರ್ಕ್ ಮಾಡ್ಬೇಕಾದ್ರೆ ಸಿಂಗಲ್ ಸ್ಲಾಶ್ ಇರುತ್ತೆ, ಇಲ್ಲ ಏನ್ ಮಾಡ್ತೀನಿ, ಈ ತರ ಡಬಲ್ ಸ್ಲಾಶ್ ಕೊಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಎಂಡ್ ಅಲ್ಲಿ ಕೂಡ 2 ಸ್ಲಾಶ್ ಕೊಡ್ತೀನಿ. ಓಕೆ, ಇದು ನಮ್ಗೆ ಪಾತ್. ಇವಾಗ ರನ್ ಮಾಡ್ತೀನಿ, ನನಗೆ ಪಾತ್ ರೆಡಿ ಆಯ್ತು. ನೆಕ್ಸ್ಟ್ ನನ್ಗೆ ಇವಾಗ ಈ ಎಕ್ಸೆಲ್ ಫೈಲ್ ಇದೆಲ್ಲ, ಇದು ಲೊಕೇಶನ್ ಅಂತ, ಈ ಲೊಕೇಶನ್ ನನಗೆ ಒಂದು ಎಕ್ಸೆಲ್ ಫೈಲ್ ಅಲ್ಲಿ ಇಡ್ತೀನಿ. ಏನ್ ಮಾಡ್ತೀನಿ ನೋಡಿ, ಇಲ್ಲಿ ಹೋಗ್ಬಿಟ್ಟು ಎಕ್ಸೆಲ್ ಫೈಲ್ ಅಂತ ಕೊಡ್ತೀನಿ, ಈಕ್ವಲ್ಸ್. ಇವಾಗ ಎಕ್ಸೆಲ್ ಫೈಲ್ ಅಂತ ಒಂದು ಫಂಕ್ಷನ್ ಇದೆ. ಅದೇನ್ ಮಾಡುತ್ತೆ ಅಂದ್ರೆ ನಮ್ಗೆ ಈ ಪಾತ್ ಅಲ್ಲಿ ಇರುವಂತ ಎಕ್ಸೆಲ್ ಫೈಲ್ ನಾವು ಅದಕ್ಕೆ ಅಸೈನ್ ಮಾಡಬಹುದು. ಅವಾಗ ಏನ್ ಮಾಡ್ಬೇಕು ಅಂದ್ರೆ ನೋಡಿ, ಎಕ್ಸೆಲ್ ಫೈಲ್ ಅಂತ ಈ ತರ ನಾವು ಕೊಡಬೇಕು. ಬಟ್ ಈ ಎಕ್ಸೆಲ್ ಫೈಲ್ ಯಾವ ಲೈಬ್ರರಿಯಲ್ಲಿದೆ? ಪಾಂಡಾಸ್ ಅಲ್ಲಿ ಇದೆ. ಪಾಂಡಾಸ್ಗೆ ನಾನು ಏನ್ ಮಾಡಿದೀನಿ, PD ಅನ್ನೋ ಶಾರ್ಟ್ ಫಾರ್ಮ್ ಅನ್ನು ತಗೊಂಡಿದ್ದೀನಿ. ಅಂದ್ರೆ ಈ ತರ ಒಂದು ಅಲಿಯಾಸ್ ನೇಮ್ ಕೊಟ್ಟಿದ್ದೀನಿ, PD.ಎಕ್ಸೆಲ್ ಫೈಲ್ ಅಂತ ಕೊಟ್ಬಿಟ್ಟು ಇಲ್ಲಿ ನಾ ಏನ್ ಮಾಡ್ತೀನಿ,
ಆ ಎಕ್ಸೆಲ್ ಫೈಲ್ ನೇಮ್ ಲೊಕೇಶನ್ ಡಾಟ್ XLSX ಅಂತ ಕೊಡ್ತೀನಿ. ಬಟ್ ಇಲ್ಲಿ ನೋಡಿ, ಇದು ಬಂದು ಬರೀ ಫೈಲ್ ನೇಮ್ ಇದೆ. ಬಟ್ ಇದು ಎಲ್ಲಿದೆ? ಈ ಪಾತಲ್ಲಿದೆ. ಇದನ್ನು ತಗೊಂಡು ಪೇಸ್ಟ್ ಮಾಡ್ಬಿಟ್ಟು ಪ್ಲಸ್ ಅಂತ ಕೊಡ್ತೀನಿ. ಇದನ್ನ ರನ್ ಮಾಡಿದ್ರೆ ನನಗೆ ಇವಾಗ ಈ ಎಕ್ಸೆಲ್ ಫೈಲ್ ಏನಿದೆ, ಈ Excel_ ಫೈಲ್ ಅನ್ನೋ ವೇರಿಯೇಬಲ್ ಅಲ್ಲಿ ಸ್ಟೋರ್ ಆಗುತ್ತೆ. ನಾನು ಇದನ್ನ ಯೂಸ್ ಮಾಡಿಕೊಂಡು ನನಗೆ ಯಾವ ರೀತಿ ಬೇಕಾದ್ರೂ ಡೇಟಾನ ತಗೋಬಹುದು. ನಾನು ಇವಾಗ ಏನ್ ಮಾಡ್ತೀನಿ, ಡೇಟಾ ಡಿಸ್ಪ್ಲೇ ಮಾಡಬೇಕು. ನಾನು ಇಲ್ಲಿ ಹೋಗ್ಬಿಟ್ಟು ಡಿಸ್ಪ್ಲೇ ಡೇಟಾ ಅಂತ ಕೊಟ್ಬಿಟ್ಟು ಈಕ್ವಲ್ಸ್ pd.read_excel ಅಂತ ಕೊಟ್ಬಿಟ್ಟು Excel_ಫೈಲ್ ನೋಡಿ ಈ ರೀತಿ ಕೊಡ್ತೀನಿ. ಸೊ ಇದರಲ್ಲಿ ಇರ್ತಕ್ಕಂಥ ಡೇಟಾ ಏನಾಗುತ್ತೆ, ಈ ಡಿಸ್ಪ್ಲೇ ಡೇಟಾ ಅನ್ನೋ ವೇರಿಯೇಬಲ್ ಅಲ್ಲಿ ಸ್ಟೋರ್ ಆಗುತ್ತೆ. ನಾನು ಇವಾಗ ಡಿಸ್ಪ್ಲೇ_ಡೇಟಾ ಅಂತ ಕೊಟ್ರೆ ರನ್ ಮಾಡ್ತೀನಿ ನೋಡಿ, ಅಲ್ಲಿ ಎಕ್ಸೆಲ್ ಅಲ್ಲಿ ಏನಿತ್ತು ಆ ಡೇಟಾ ಇಲ್ಲಿ ಬಂದ್ಬಿಡುತ್ತೆ ನೋಡಿ. ಇಷ್ಟೇ ನೀವು ಬರಿಬೇಕಾದ್ರು. ಯೂಶಲಿ ನಾವೇನ್ ಮಾಡ್ತೀವಿ, ಇದೆಲ್ಲ ಒಂದೇ ಸೆಲ್ ಅಲ್ಲಿ ಬರಿತೀವಿ. ನಿಮ್ಗೆ ಈಸಿಗೆ ಅರ್ಥ ಆಗ್ಲಿ ಅಂದ್ರೆ ನಾನು ಬೇರೆ ಬೇರೆ ಸೆಲ್ ಅಲ್ಲಿ ಬರ್ದಿದ್ದೀನಿ. ರೈಟ್, ಇವಾಗ ನೆಕ್ಸ್ಟ್ ಇದೇನ್ ಮಾಡುತ್ತೆ ಅಂದ್ರೆ, ನಾನು ಇವಾಗ ಎಕ್ಸೆಲ್ ಫೈಲ್ ಅಂತ ಕೊಟ್ಟಿದ ತಕ್ಷಣ ಬೈ ಡಿಫಾಲ್ಟ್ ಫಸ್ಟ್ ಶೀಟ್ ಅಲ್ಲಿರೋ ವ್ಯಾಲ್ಯೂಸ್ ಅನ್ನ ತಗೋತೀನಿ. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇವಾಗ ಸೆಕೆಂಡ್ ಶೀಟ್ ಅಲ್ಲಿ ಅಥವಾ ನನಗಿರೋ ಅಂತ ಡೇಟಾ ಏನಿದೆ ಅಲ್ಲಿ ಈ ಫಸ್ಟ್ ಶೀಟ್ ಸೆಕೆಂಡ್ ಶೀಟ್ ಎಲ್ಲಿಂದ ನಾನು ಡೇಟಾ ತಗೋಬೇಕು. ಅವನ ಏನ್ ಮಾಡ್ಬೋದು, ಶೀಟ್ ನೇಮ್ ಅಂತ ಕೊಡ್ಬೋದು. sheet_name ಕೊಟ್ಬಿಟ್ಟು ನಾನು ಇಲ್ಲಿ ನೇಮ್ ಆದ್ರೂ ಕೊಡ್ಬೋದು, ಆ ಶೀಟಿನ ಇಂಡೆಕ್ಸ್ ನಂಬರ್ ಆದ್ರೂ ಕೊಡ್ಬೋದು. ಇಲ್ಲಿ ಇಂಡೆಕ್ಸ್ ಕಾಲಮ್ ಅಂದ್ರೆ ನಾನು ಎಲ್ಲಿಂದ ಡೇಟಾ ತಗೋಬೇಕು ಅಂತ ಬೈ ಡಿಫಾಲ್ಟ್ 0 ಇರುತ್ತೆ. ನಾನು ಅದನ್ನ ಇಗ್ನೋರ್ ಮಾಡ್ಬೋದು. ಇಲ್ಲ ಅಂದ್ರೆ ನನಗೆ ಎಷ್ಟನೇ ಕಾಲಮ್ ಇಂದ ಡೇಟಾ ಬೇಕು ಅಂತ ಕೂಡ ಕೊಡ್ಬೋದು. ಈಗ ಇಲ್ಲಿ ನೋಡಿ, ಇಲ್ಲಿ ಹೋಗ್ತೀನಿ, ಇವಾಗ ಲೊಕೇಶನ್ ಅಲ್ಲಿ 2 ಶೀಟ್ ಇದೆ. ನಾ ಏನ್ ಮಾಡ್ತೀನಿ, ಇದನ್ನ ತಗೋತೀನಿ. ಆಯ್ತಾ, ತಗೊಂಡು sheet_name ಆಯ್ತಾ ಈಕ್ವಲ್ಸ್ 0 ಅಂತ ಕೊಟ್ಟಿರುತ್ತೆ. ಇದನ್ನ ರನ್ ಮಾಡ್ತೀನಿ ನೋಡಿ, ಇವಾಗ ಅದೇ ಡೇಟಾ ಬಂತು. ಯಾಕೆ ಅಂದ್ರೆ ಶೀಟ್ ನೇಮ್ =0 ಅಂದ್ರೆ ಫಸ್ಟ್ ಶೀಟ್ ಅಂತ. ಪೈಥಾನ್ ಅಲ್ಲಿ ಯಾವಾಗ್ಲೂ ಇಂಡೆಕ್ಸ್ ಬಂದು 0 ಇಂದಾನೆ ಸ್ಟಾರ್ಟ್ ಆಗೋದು. ನಾನೇನ್ ಮಾಡ್ತೀನಿ, ಇವಾಗ ಇದನ್ನ ತಗೊಂಡಿಲ್ಲಿ 1 ಅಂತ ಕೊಡ್ತೀನಿ. ಈಗ ರನ್ ಮಾಡಿದ್ರೆ ನೋಡಿ, ಸೆಕೆಂಡ್ ಶೀಟ್ ಅಲ್ಲಿ ಇರುವಂತ ಡೇಟಾ ಬರುತ್ತೆ. ಇದು ನೋಡಿ, ಸೆಕೆಂಡ್ ಶೀಟ್ ಅಲ್ಲಿ, ಇದು ಫಸ್ಟ್ ಶೀಟ್ ಅಲ್ಲಿ ಇರೋದು. ಸೊ ಈ ರೀತಿ ನಾನು ಡೇಟಾನ ರೀಡ್ ಮಾಡ್ಬೋದು. ಅಂದ್ರೆ ನಾನೇನ್ ಮಾಡಿದೆ, ಇಲ್ಲಿ ಪಾಂಡಾಸ್ ಲೈಬ್ರರಿಯಿಂದ ಅದನ್ನ ಯೂಸ್ ಮಾಡಿಕೊಂಡು ಪೈಥಾನ್ ಅಲ್ಲಿ ಡೇಟಾನ ರೀಡ್ ಮಾಡ್ತಾ ಇದ್ದೀನಿ ಇಷ್ಟೇ. ಸೊ ಇದೇ ರೀತಿ ರೀಡ್ ಎಕ್ಸೆಲ್ ಅಂತ ಏನಿದೆ, ಇದೇ ರೀತಿ ಎಷ್ಟೊಂದು ಫಂಕ್ಷನ್ಸ್ ಇರುತ್ತೆ. ಸಾರ್ಟ್ ಮಾಡಕ್ ಫಂಕ್ಷನ್ ಇರುತ್ತೆ, ಫಿಲ್ಟರ್ ಮಾಡಕ್ ಫಂಕ್ಷನ್ಸ್ ಇರುತ್ತೆ. ಸೊ ನಾವು ಎಕ್ಸೆಲ್ ಅಲ್ಲಿ ಏನೆಲ್ಲ ಮಾಡ್ತೀವಿ ಅದೆಲ್ಲ ಇಲ್ಲಿ ಫಂಕ್ಷನಾಲಿಟೀಸ್ ಇರುತ್ತೆ ಅಥವಾ ಫಂಕ್ಷನ್ಸ್ ಇರುತ್ತೆ. ನಾವು ಹೋಗ್ಬಿಟ್ಟು ಅದನ್ನ ಕಲ್ತ್ಕೋಬೇಕಾಗತ್ತೆ. ರೈಟ್, ನೆಕ್ಸ್ಟ್ ನಿಮ್ಗೆ ಸುಲಭವಾಗಿ ಅರ್ಥ ಆಗೋದಕ್ಕೆ ಅಂತ ನಾನೇನ್ ಮಾಡಿದ್ದೀನಿ, ಕೆಲವೊಂದು ಎಕ್ಸಾಂಪಲ್ಸ್ ಅನ್ನ ತಗೊಂಡಿದ್ದೀನಿ. ಇದನ್ನ ಇವಾಗ ಕಲ್ತ್ಕೊಳ್ಳಿ. ಇದಾದ್ಮೇಲೆ ChatGPT ಹೋಗ್ಬಿಟ್ಟು ಎಷ್ಟು ಎಕ್ಸಾಂಪಲ್ಸ್ ಬೇಕಾದ್ರೂ ತಗೋಬಹುದು. ಓಕೆ, ರೈಟ್. ಇಲ್ಲಿ ಒಂದು ಶೀಟ್ ಇದೆ, ಕಂಬೈನ್ ಡೇಟಾ ಅಂತ. ಇದು ಓಪನ್ ಮಾಡ್ತೀನಿ. ಇದು ಓಪನ್ ಮಾಡಿದ್ರೆ ನನಗೆ 3 ಶೀಟ್ ಇದೆ, ಡೇಟಾ 1, ಡೇಟಾ 2, ಡೇಟಾ 3 ಅಂತ. ಈ 3 ಶೀಟ್ ಅಲ್ಲಿ ಇರುವಂತ ಡೇಟಾ ನನಗೆ ಅಪೆಂಡ್ ಆಗ್ಬೇಕು. ಇದೇ ಎಕ್ಸಾಂಪಲ್ ನಾವು ಪವರ್ ಕ್ವೇರಿ ಅಲ್ಲಿ ಕೂಡ ಮಾಡಬಹುದು, ಎಕ್ಸೆಲ್ ಅಲ್ಲಿ ಕೂಡ ಮಾಡಬಹುದು. ಬಟ್ ಪೈಥಾನ್ ಅಲ್ಲಿ ನಾನು ಹೆಂಗ್ ಮಾಡಬಹುದು, ಇಂಪೋರ್ಟ್ ಆಲ್ರೆಡಿ ಮಾಡ್ಕೊಂಡಿದ್ದೀವಿ, ಪಾತ್ ಆಲ್ರೆಡಿ ಇದೆ. ಇವಾಗ ಜಸ್ಟ್ ನನಗೆ ಈ ಫೈಲ್ ಅನ್ನ ಚೇಂಜ್ ಮಾಡ್ಬೇಕಂದ್ರೆ ಲೊಕೇಶನ್ ಇಂದ ಕಂಬೈನ್ ಡೇಟಾ ನಾನು ಚೇಂಜ್ ಮಾಡ್ಕೋಬೇಕು. ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಏನ್ ಫೈಲ್ ಅಂತ ತಗೊಂಡಿದ್ದೀನಲ್ಲ ಇದನ್ನ ತಗೋತೀನಿ. ಇಲ್ಲಿ ಹೋಗ್ಬಿಟ್ಟು ರೀಡ್ ಎಕ್ಸೆಲ್, ಇದು ಎಕ್ಸೆಲ್ ಫೈಲ್ ಇದೆಲ್ಲ ಅದನ್ನು ಚೇಂಜ್ ಮಾಡ್ಬೇಕು. ಸಾರಿ, ಇದನ್ನು ಚೇಂಜ್ ಮಾಡ್ಬೇಕು ನಾವು, ಯಾಕಂದ್ರೆ ಇಲ್ಲಿ
ಕಂಬೈನ್ ಡೇಟಾ ಅಂತ ಬರ್ಬೇಕು. ನಾನು ಏನ್ ಮಾಡ್ತೀನಿ ಇಲ್ಲಿ ಹೋಗ್ಬಿಟ್ಟು ನೋಡಿ, ಈಗ ಎಕ್ಸೆಲ್ ಫೈಲ್ ಇದೆಯಲ್ಲ, ಒಂದೇ ಸೆಲ್ಲಲ್ಲಿ ಬರಿಬೋದು, ಏನು ತೊಂದರೆ ಇಲ್ಲ. ನಿಮ್ಗೆ ಅರ್ಥ ಆಗ್ಲಿ ಅಂತ ಬೇರೆ ಬೇರೆ ಸೆಲ್ಲಲ್ಲಿ ಬರ್ದಿದೆ, ಇವಾಗೆಲ್ಲ ಒಂದೇ ಸೆಲ್ಲಲ್ಲಿ ಇಟ್ಟಿದ್ದೀನಿ. ಇದನ್ನೇನ್ ಮಾಡ್ತೀನಿ ಕಂಬೈನ್ ಡೇಟಾ. ಆಮೇಲೆ ನೋಡಿ, ಯಾವತ್ತೂ ಅಷ್ಟೇ ದಯವಿಟ್ಟು ಈ ಫೈಲ್ ನೇಮ್ ಅನ್ನ ಟೈಪ್ ಮಾಡಕ್ ಹೋಗ್ಬೇಡಿ. ಇಲ್ಲಿ ಹೋಗ್ಬಿಟ್ಟು ಈ ತರ ಕ್ಲಿಕ್ ಮಾಡಿದ್ರೆ ಅದು ಎಡಿಟಿಂಗ್ ಹೋಗುತ್ತೆ, ಅಂದ್ರೆ ಎಡಿಟ್ ಮಾಡೋದಕ್ಕೆ. ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡಿ. ಯಾತಕ್ಕೆ ಹೇಳ್ತೀನಿ ಅಂದ್ರೆ, ಅಕಸ್ಮಾತ್ ನೀವೇನಾದ್ರು ಸ್ಪೆಲ್ ಟೈಪ್ ಅಂದ್ರೆ ಸ್ಪೆಲ್ಲಿಂಗ್ ಎರರ್ ಬಂತು ಅಂದ್ರೆ ಎರರ್ ಬರೋ ಚಾನ್ಸಸ್ ಇರುತ್ತೆ. ಓಕೆನಾ? ಅಕಸ್ಮಾತ್ ನೀವೇನಾದ್ರು ಹಿಂಗ್ ಟೈಪ್ ಮಾಡ್ಬಿಟ್ರೆ ಅದಕ್ಕೆ ತಲೆನೋವಾಗಿ ಈ ತರ ಮಾಡ್ಬಿಡು. ಇದನಿಗೆ ಎಕ್ಸೆಲ್ ಫೈಲ್ ಬಂದು ಇಲ್ಲಿ ಕಂಬೈನ್ ಡೇಟಾ ಆಗುತ್ತೆ. ಬಟ್ ನನಗೆ ಇವಾಗ ಇಲ್ಲಿ 3 ಶೀಟ್ ಬೇಕು. ನಾನೇನ್ ಮಾಡ್ತೀನಿ ಗೊತ್ತಾ, 3 ವೇರಿಯೇಬಲ್ ತಗೊಂಡ್ಬಿಡ್ತೀನಿ. ಡೇಟಾ 1, ಶೀಟ್ 0. ಅದೇ ತರ ಇಲ್ಲಿ ಏನ್ ಮಾಡ್ತೀನಿ, ಡೇಟಾ 2 ಮತ್ತೆ ಡೇಟಾ 3. 3 ಶೀಟ್ ಅಲ್ಲಿ ಇರುವಂತ ಡೇಟಾ ನಾನು ಎಲ್ಲಿ ತಗೋತೀನಿ, ಶೀಟ್ 1, ಶೀಟ್ 0, 1, 2. ಅಂದ್ರೆ ಏನಾಯ್ತು, 3 ಶೀಟ್ ಅಲ್ಲಿ ಇರುವಂತ ಡೇಟಾ ನಾನು ತಗೊಂಡಿದ್ದೀನಿ. ಇವಾಗ ನಾನು ಇಲ್ಲಿ ಡಿಸ್ಪ್ಲೇ ಮಾಡಿದ್ರೆ ನೋಡಿ, ಇಲ್ಲಿ ಹೋಗ್ಬಿಟ್ಟು ನಾನು ಏನಾದ್ರು ಡಿಸ್ಪ್ಲೇ ಡೇಟಾ 1 ಅಂತ ಕೊಡ್ತೀನಿ. ಎಕ್ಸಿಕ್ಯೂಟ್ ಮಾಡಿದ್ರೆ ನನಗೆ ಫಸ್ಟ್ ಶೀಟ್ ಡೇಟಾ ಬಂತು. ಇಲ್ಲಿ ಹೋಗ್ಬಿಟ್ಟು ಇವಾಗ ನಾನು 2 ಅಂತ ಕೊಡ್ತೀನಿ, ನೋಡಿ ಸೆಕೆಂಡ್ ಶೀಟ್ ಡೇಟಾ ಬರುತ್ತೆ. 3 ಅಂತ ಕೊಟ್ರೆ ಥರ್ಡ್ ಶೀಟ್ ಡೇಟಾ ಬರುತ್ತೆ. ಅಕಸ್ಮಾತ್ ನಾನು ಈ 3 ಒಟ್ಟಿಗೆ ಕೊಟ್ರೆ ಅಂತ ಇಟ್ಕೊಳ್ಳಿ, ಆಯ್ತಾ? ಇಲ್ಲಿ ಹೋಗ್ಬಿಟ್ಟು ನೋಡಿ, ಇಲ್ಲಿ ನಾವು ಅನ್ಕೊಂತೀವಿ 3 ಒಟ್ಟಿಗೆ ಕೊಟ್ಬಿಟ್ರೆ ಬಂದ್ಬಿಡ್ಬೋದಾ ಅಂತ. ನೋಡಿ ಈ ತರ ಬರುತ್ತೆ. ಲಾಸ್ಟ್ ಅಲ್ಲಿ ಯಾವುದು ಕಮಾಂಡ್ ಇರುತ್ತೆ ಅದು ಮಾತ್ರ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಹಿಂಗೆ ಅದು ವರ್ಕ್ ಆಗಲ್ಲ. ಸೊ ನಾನು ಅಪೆಂಡ್ ಮಾಡ್ಬೇಕಂದ್ರೆ ಕಾನ್ ಕ್ಯಾಟ್ ಅಂತ ಒಂದು ಕಮಾಂಡ್ ಇರುತ್ತೆ ನೋಡಿ, ಕಾನ್ ಕ್ಯಾಟ್ ಅಂತ. ಎಕ್ಸೆಲ್ಗೆ ಹೋದ್ರೆ ಅಲ್ಲೂ ಕೂಡ ಕಾನ್ ಕ್ಯಾಟ್ ಅಂತ ಫಂಕ್ಷನ್ ಇದೆ. ಅಲ್ಲಿ ಏನ್ ಮಾಡುತ್ತೆ ಅಂದ್ರೆ ಡೇಟಾ ಸೆಲ್ ಬೈ ಸೆಲ್ ಇರುತ್ತಲ್ಲ ಅದನ್ನ ಅಪೆಂಡ್ ಮಾಡ್ತಾ ಹೋಗುತ್ತೆ. ಇಲ್ಲಿ ನಾನು ಏನ್ ಮಾಡ್ತೀನಿ, ಕಾನ್ ಕ್ಯಾಟ್ ಅನ್ನೋ ಕಮಾಂಡ್ ಅನ್ನು ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀನಿ, ಇಲ್ಲಿ 3 ವೇರಿಯೇಬಲ್ ಇದೆ, ಡೇಟಾ 1, ಡೇಟಾ 2, ಡೇಟಾ 3 ಅಂತ. ಈ 3 ವೇರಿಯೇಬಲ್ ಅನ್ನ ಇಲ್ಲಿ ಏನ್ ಮಾಡೋಣ ಅಂದ್ರೆ ಅಪೆಂಡ್ ಡೇಟಾ ಅಂತಾನೆ ಕೊಟ್ಟಿರ್ತೀನಿ, ಈಕ್ವಲ್ಸ್ ರೈಟ್ ಪಿ ಡಿ ಡಾಟ್ ಕಾನ್ಕ್ಯಾಟ್. ಯಾಕೆ ಪಿ ಡಿ ಅಂತ ಯೂಸ್ ಮಾಡಬೇಕು, ಯಾಕಂದ್ರೆ ಅದು ಪಾಂಡಾಸ್ ಲೈಬ್ರರಿ, ಆಯ್ತಾ? ಇಲ್ಲಿ ನಾವು ಲಿಸ್ಟ್ ತರ ಕೊಡಬೇಕು, ಅದೊಂದು ಡೇಟಾ ಟೈಪ್. ಓಪನ್ ಇದೆ, ಸ್ಕ್ವೇರ್ ಬ್ರಾಕೆಟ್, ಕ್ಲೋಸ್ ಬ್ರಾಕೆಟ್. ಇದ್ರೊಳಗೆ ನಾನು ಏನ್ ಮಾಡ್ತೀನಿ, ಡಿಸ್ಪ್ಲೇ ಡೇಟಾ 1, ಇದನ್ನೇ ಕಾಪಿ ಮಾಡ್ಕೋತೀನಿ, ಡೇಟಾ 2, ಒಂದು ನಿಮಿಷ, ಅಪೆಂಡ್ ಡೇಟಾ ಈಕ್ವಲ್ಸ್ ಪಿ ಡಿ ಡಾಟ್ ಕಾನ್ಕ್ಯಾಟ್. ಇಲ್ಲಿ ಸ್ಕ್ವೇರ್ ಬ್ರಾಕೆಟ್ ಹಾಕ್ತೀನಿ, ಇದನ್ನ ಕಾಪಿ ಮಾಡ್ಕೊಂಡು 2. ನೋಡಿ ಇವಾಗ ಇಲ್ಲಿ ಕಾನ್ಕ್ಯಾಟಿನೇಟ್ ಆಗೋಯ್ತು ಅಂದ್ರೆ ಡೇಟಾ ಒಂದ್ರ ಕೆಳಗೆ ಒಂದು ಅಪೆಂಡ್ ಆಗ್ಬಿಡುತ್ತೆ. ಇವಾಗ ಜಸ್ಟ್ ಇಲ್ಲಿ ಹೋಗ್ಬಿಟ್ಟು ನಾನು ಏನ್ ಮಾಡ್ತೀನಿ, ಅಪೆಂಡ್ ಡೇಟಾನ ಡಿಸ್ಪ್ಲೇ ಮಾಡ್ತೀನಿ. ಇವಾಗ ಇದು ರನ್ ಮಾಡಿದ್ರೆ ನೋಡಿ, ಇವಾಗ ನೋಡಿ ಡೇಟಾ 1 ಇಂದ 50 ವರೆಗೂ ಅಪೆಂಡ್ ಆಗುತ್ತೆ. ಸೊ ಈ ರೀತಿ ನಾವು ಡೇಟಾ ಜೊತೆ ಈ ತರ ಕಾನ್ಕ್ಯಾಟಿನೇಟ್ ಫಂಕ್ಷನ್ ಯೂಸ್ ಮಾಡ್ಕೊಂಡು, ಅಥವಾ ಫಿಲ್ಟರಿಂಗ್ ಫಂಕ್ಷನ್, ಸಾರ್ಟಿಂಗ್, ಈ ತರದ್ದು ಎಷ್ಟೊಂದಿದೆ, ಅದನ್ನ ಯೂಸ್ ಮಾಡ್ಕೊಂಡು ನಾನು ಈ ರೀತಿ ಡೇಟಾ ಮೇಲೆ ವರ್ಕ್ ಮಾಡ್ಬೋದು. ಸಪೋಸ್ ನನಗೆ ಟಾಪ್ 5 ರೆಕಾರ್ಡ್ಸ್ ಅಥವಾ ಬಾಟಮ್ 5 ರೆಕಾರ್ಡ್ಸ್ ಬೇಕು. ಇಲ್ಲಿ ಹೆಡ್ ಮತ್ತೆ ಟೈಲ್ ಅಂತ ಇರುತ್ತೆ. ಓಕೆ, ಸೊ ಇಲ್ಲಿ ನಾವು ಏನ್ ಮಾಡ್ಬೇಕು, ಜಸ್ಟ್ ಇವಾಗ ನನಗೆ ಇಲ್ಲೊಂದು ಡೇಟಾ ನಾನು ಆಡ್ ಮಾಡಿದ್ನಲ್ಲ, ಅಂದ್ರೆ ಅಪೆಂಡ್ ಮಾಡಿದ್ನಲ್ಲ, ಜಸ್ಟ್ ಆಪ್ ಡೇಟಾ ಡಾಟ್ ಹೆಡ್ ರನ್ ಮಾಡ್ತೀನಿ ನೋಡಿ, ಫಸ್ಟ್ 5 ರೆಕಾರ್ಡ್ಸ್ ಬರುತ್ತೆ. ಇಲ್ಲ ನನಗೆ ಬೇಕಾಗಿರೋದು ಫಸ್ಟ್ 10 ರೆಕಾರ್ಡ್ಸ್. ನೋಡಿ ಹೆಡ್ ಅಂತ ಕೊಟ್ಬಿಟ್ಟು 10 ಅಂತ ಕೊಟ್ರೆ ಫಸ್ಟ್ 10 ರೆಕಾರ್ಡ್ಸ್ ಬರುತ್ತೆ. ಅದೇ ರೀತಿ ಇಲ್ಲಿ ಹೋಗ್ಬಿಟ್ಟು ನಾನು ಆಪ್ ಡೇಟಾ ಡಾಟ್ ಟೈಲ್ ಅಂತ ಕೊಡ್ತೀನಿ ನೋಡಿ, ಲಾಸ್ಟ್ 5 ರೆಕಾರ್ಡ್ಸ್ ಬರುತ್ತೆ.
ಲಾಸ್ಟ್ 5 ರೆಕಾರ್ಡ್ಸ್. ಲಾಸ್ಟ್ 10 ರೆಕಾರ್ಡ್ಸ್ ಬೇಕಂದ್ರೆ 10 ಅಂತ ಕೊಟ್ರೆ 10 ರೆಕಾರ್ಡ್ಸ್ ಬರುತ್ತೆ. ನಾ ಎಷ್ಟು ಬೇಕಾದ್ರೂ ಸ್ಪೆಸಿಫೈ ಮಾಡ್ಬೋದು. ಏನು ಕೊಟ್ಟಿಲ್ಲ ಅಂದ್ರೆ ಬೈ ಡಿಫಾಲ್ಟ್ 5 ರೆಕಾರ್ಡ್ಸ್ ಬರುತ್ತೆ. ಸೊ ಈ ರೀತಿ ನಾವು ಡೇಟಾ ಮೇಲೆ ವರ್ಕ್ ಮಾಡಬಹುದು. ಶೇಪ್ ಅಂತಂದ್ರೆ ನಂಗೆ ಎಷ್ಟು ರೋ ಇದೆ, ಎಷ್ಟು ಕಾಲಮ್ಸ್ ಇದೆ ಅಂತ ತೋರಿಸುತ್ತೆ. ಆಪ್ ಡೇಟಾ ಡಾಟ್ ಶೇಪ್ ನೋಡಿ, 50 ರೆಕಾರ್ಡ್ ಇದೆ, 8 ಕಾಲಮ್ ಇದೆ. ಸಪೋಸ್ ನಂಗೆ ಏನಾದ್ರು ಡೇಟಾ ಸಾರ್ಟ್ ಮಾಡಬೇಕು, ಸಾರ್ಟ್ ಅಂತಾನೆ ಒಂದು ಕಮಾಂಡ್ ಇದೆ, ಸಾರ್ಟ್ ವ್ಯಾಲ್ಯೂಸ್ ಅಂತ. ಬಟ್ ಇದೇನಂದ್ರೆ ನಾವೇನ್ ಮಾಡ್ಬೇಕು ಗೊತ್ತಾ, ಇಲ್ಲಿ ಹೋಗ್ಬಿಟ್ಟು ಈ ಸಾರ್ಟ್ ಡೇಟಾ ಏನಿದೆಲ್ಲ ಯಾವ ಕಾಲಮ್ ನ ಸಾರ್ಟ್ ಮಾಡಬೇಕು ಅಂತ ಕೊಡಬೇಕು. ಮತ್ತೆ ಅಸೆಂಡಿಂಗ್ ಟ್ರೂ ಆರ್ ಫಾಲ್ಸ್, ಅಸೆಂಡಿಂಗ್ ಈಕ್ವಲ್ಸ್ ಟ್ರೂ ಅಂತ ಕೊಟ್ರೆ ಅಸೆಂಡಿಂಗ್ ಆಗುತ್ತೆ, ಫಾಲ್ಸ್ ಅಂತ ಕೊಟ್ರೆ ಡಿಸೆಂಡಿಂಗ್ ಆಗುತ್ತೆ. ಸೊ ಸಾರ್ಟ್ ವ್ಯಾಲ್ಯೂಸ್ ಅಂತ ಕೊಡಬೇಕು. ಇಲ್ಲಿ ಹೋಗ್ಬಿಟ್ಟು ನಾ ಏನ್ ಮಾಡ್ತೀನಿ, ಡಿಸ್ಪ್ಲೇ ಡೇಟಾ ಅಂತಾನೆ ಕೊಡೋಣ. ಡಿಸ್ಪ್ಲೇ ಡೇಟಾ ಈಕ್ವಲ್ಸ್ ಆಪ್ ಡೇಟಾ ಡಾಟ್ ಸಾರ್ಟ್ ವ್ಯಾಲ್ಯೂಸ್. ಓಕೆ, ಸೊ ಇಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ಸಾರ್ಟ್ ವ್ಯಾಲ್ಯೂಸ್ ಕೊಟ್ಬಿಟ್ಟು ಯಾವ ಕಾಲಮ್ ಅಂತ ಕೊಡ್ಬೇಕು. ಜಸ್ಟ್ ಕಾಪಿ ಮಾಡ್ಕೋತೀನಿ ಇದನ್ನ ಟೈಪ್ ಮಾಡೋದಕ್ಕಿಂತ. ಕಮಾಂಡ್ ಅಸೆಂಡಿಂಗ್ ಈಕ್ವಲ್ಸ್ ಟ್ರೂ ಅಂತ ಕೊಡ್ತೀವಿ. ಈಗ ಹೋಗ್ಬಿಟ್ಟು ಡಿಸ್ಪ್ಲೇ ಡೇಟಾ ಅಂತ ನಾನು ಕೊಟ್ರೆ ಇವಾಗ ರನ್ ಮಾಡ್ತೀನಿ ನೋಡಿ. ಹೋಗ್ಬಿಟ್ಟು ಇವಾಗ ನಾನು ಕಸ್ಟಮರ್ ನೇಮ್ ನೋಡೋದು ನೋಡಿ, ಸೊ ಈ ರೀತಿ ನಾವು ಸಾರ್ಟ್ ಮಾಡ್ಬೋದು. ಓಕೆ, ಸೊ ಈ ರೀತಿ ನಮ್ಗೆ ಎಷ್ಟೊಂದು ಫಂಕ್ಷನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಏನಂದ್ರೆ ಅಕಸ್ಮಾತ್ಗೆ ಡೇಟಾ ಎಕ್ಸ್ಪೋರ್ಟ್ ಮಾಡ್ಬೇಕು. ಇವಾಗ ಒಂದು ಡೇಟಾ ಇದೆ ಇಲ್ಲಿ, ಈ ಡೇಟಾ ನಾನು ಎಕ್ಸ್ಪೋರ್ಟ್ ಮಾಡಬೇಕು, ಡಿಸ್ಪ್ಲೇ ಡೇಟಾ. ಜಸ್ಟ್ ಇಲ್ಲಿ ಹೋಗ್ಬಿಟ್ಟು ನಾನು ಪಾತ್ ಕೊಡಬೇಕು, ಒಂದು ಫೈಲ್ ನೇಮ್ ಕೊಡ್ಬೇಕು. ಈಗ ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ ಗೊತ್ತಾ, ನೋಡಿ ಇಲ್ಲಿ ಹೋಗ್ಬಿಟ್ಟು ಪಾತ್ ಕೊಡ್ತೀನಿ. ಸರಿ, ಡಿಸ್ಪ್ಲೇ ಡೇಟಾ ಡಾಟ್ ಟು ಎಕ್ಸೆಲ್. ಅವಲ್ಲಿ ನಾನು ರೀಡ್ ಎಕ್ಸೆಲ್ ಅಂತ ಕೊಟ್ಟಿದ್ನಲ್ಲ, ಓಪನ್ ಮಾಡ್ಬಿಟ್ಟು ಪಾತ್ ಪ್ಲಸ್ ಎಕ್ಸ್ಪೋರ್ಟ್ ಡೇಟಾ ಅಂತ ಕೊಡ್ತೀನಿ ಡಾಟ್ ಎಕ್ಸೆಲ್ ಎಸ್ ಎಕ್ಸ್. ನೋಡಿ ಇಷ್ಟೇ ನಾ ಕೊಡ್ಬೇಕಾಗಿರೋದು. ಇವಾಗ ಇದು ರನ್ ಮಾಡ್ತೀನಿ ನೋಡಿ, ಅದೇ ಪಾತ್ರಲ್ಲಿ ಹೋಗ್ಬಿಟ್ಟು ಇವಾಗ ನೋಡೋಣ ನೋಡಿ, ಎಕ್ಸ್ಪೋರ್ಟ್ ಡೇಟಾ ಅಂತಿದೆ. ಇದು ಓಪನ್ ಮಾಡಿದ್ರೆ ನೋಡಿ ಡೇಟಾ ಇಲ್ಲಿ ಎಕ್ಸ್ಪೋರ್ಟ್ ಆಗುತ್ತೆ. ಇಲ್ಲಿ ನಾವು ಸಾರ್ಟ್ ಮಾಡಿದ್ವಲ್ಲ ಕಸ್ಟಮರ್ ನೇಮ್ ನೋಡಿ, ಅದಿಲ್ಲಿರುತ್ತೆ. ಸೊ ಈ ರೀತಿ ನಾವು ಪಾಂಡಾಸ್ ಅನ್ನ ಯೂಸ್ ಮಾಡಬಹುದು. ಇನ್ನು ಅನೇಕ ಫಂಕ್ಷನ್ಸ್ ಗಳಿದೆ. ನಾನು ನಿಮ್ಗೆ ಇಲ್ಲಿ ಅರ್ಥ ಆಗೋದಕ್ಕಿಂತ ನಾನು ಇಲ್ಲಿ ಕೊಟ್ಟಿದ್ದು ನೋಡಿ. ಇಲ್ಲಿ ಎಕ್ಸೆಲ್ ರೀಡ್ ಮಾಡ್ಬೇಕಂದ್ರೆ ರೀಡ್ ಎಕ್ಸೆಲ್ ಇದೆ, CSV ಬೇಕಂದ್ರೆ ರೀಡ್ ಅಂಡರ್ಸ್ಕೋರ್ CSV, SQL ಇಂದ ರೀಡ್ ಕೂಡ ಮಾಡ್ಬೋದು, ರೀಡ್ ಅಂಡರ್ಸ್ಕೋರ್ SQL, ಕ್ವೆರಿ ಬರಿಬೋದು, ಕನೆಕ್ಷನ್ ಕೊಡಬೇಕು. ಇಲ್ಲಿ ಹೋಗ್ಬಿಟ್ಟು ಪ್ಲೀಸ್ give me more examples to learn pandas and the functions available in pandas. ಆಯ್ತಾ, ಇವಾಗ ನೋಡಿ ಎಷ್ಟು ಕೊಡುತ್ತೆ ಅಂತ ನೋಡಿ. ಇಂಪೋರ್ಟಿಂಗ್ ಪಾಂಡಾಸ್, ಕ್ರಿಯೇಟಿಂಗ್ ಡೇಟಾ ಸ್ಟ್ರಕ್ಚರ್ಸ್, ಸೀರೀಸ್, ಮತ್ತಿಲ್ಲಿ ಡಿಕ್ಷನರಿ. ಇಲ್ಲಿ ನೋಡಿ ಇದು ರೀಡ್ ಡೇಟಾ, ರೀಡ್ ಮಾಡೋಕೆ, ಡೇಟಾ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಎಕ್ಸ್ಪ್ಲೋರ್ ಅಂದ್ರೆ ಈಗ ಹೆಡ್ ಟೇಲ್ ಎಲ್ಲ ಮಾಡಿದ್ವಲ್ಲ ಆ ಥರ. ನೆಕ್ಸ್ಟ್ ಸೆಲೆಕ್ಟಿಂಗ್ ಡೇಟಾ. ಈ ತರ ನೀವು ನೋಡ್ತಾ ಹೋದ್ರೆ ಎಷ್ಟೊಂದಿದೆ ನೋಡಿ. ಇಲ್ಲಿ ಫಿಲ್ ಎನ್ಎ, ಡ್ರಾಪ್ ಎನ್ಎ, ಡೂಪ್ಲಿಕೇಟ್, ಡ್ರಾಪ್ ಡೂಪ್ಲಿಕೇಟ್ಸ್, ರಿಮೂವ್ ಡೂಪ್ಲಿಕೇಟ್ಸ್ ಮಾಡೋದಕ್ಕೆ. ಎಕ್ಸೆಲ್ ಅಲ್ಲಿ ಏನ್ ಮಾಡ್ತೀವಿ ಅದೆಲ್ಲ ನೋಡಿ ಇಲ್ಲಿ ಬರುತ್ತೆ, ಎಲ್ಲ ಇಲ್ಲಿದೆ. ಸೊ ಈ ರೀತಿ ನೀವೇನ್ ಮಾಡ್ಬೋದು ಅಂದ್ರೆ ಡೇಟಾ ಇತ್ತು ಅಂದ್ರೆ ಅದನ್ನು ಕೊಟ್ಬಿಡ್ಬೇಕಾದ್ರೆ ಅದ್ರಲ್ಲೂ ಒಂದಷ್ಟು ಎಕ್ಸಾಂಪಲ್ಸ್ ಬೇಕಾದ್ರೆ ಅದನ್ನು ಕೂಡ ನೀವು ಮಾಡಬಹುದು. ಸೊ ಏನಪ್ಪ ನಾನು ಪಾಂಡಾಸ್ ಏನಕ್ಕೆ ಯೂಸ್ ಮಾಡ್ತೀನಿ ಅಂದ್ರೆ ಎಕ್ಸೆಲ್ ಅಲ್ಲಿ ನಾವೇನ್ ಮಾಡ್ತೀವಿ ಅದೇ ರೀತಿ ನಾವಿಲ್ಲಿ ಕೋಡ್ ಅನ್ನ ಬರೆದು ಈ ಡೇಟಾನ ಅನಲೈಸ್ ಮಾಡ್ಬೋದು, ಅಥವಾ ಮ್ಯಾನಿಪುಲೇಟ್ ಮಾಡ್ಬೋದು, ಡೇಟಾ ಕ್ಲೀನಿಂಗ್ ಮಾಡ್ಬೋದು. ಈ ರೀತಿ ಎಷ್ಟೊಂದು ಆಪರೇಷನ್ಸ್ ಅನ್ನ ಮಾಡ್ಬೋದು. ಸೊ ಇದು ಬಂದು ಪಾಂಡಾಸ್. ಓಕೆ, ನೆಕ್ಸ್ಟ್ ಬಂದು
ನಂಪೈ. ಏನಿದು ನಂಪೈ? ನಂಪೈ ಆಕ್ಚುಲ್ ಆಗಿ ಬಂದು ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಅದು ಒಂದು ಲೈಬ್ರರಿ. ಓಕೆನಾ? ಅದು ಒಂದು ಲೈಬ್ರರಿ. ಅದು ಓಪನ್ ಸೋರ್ಸ್ ಅಂದ್ರೆ ಫ್ರೀ ಆಗಿ ನಮಗೆ ಅವೈಲಬಲ್ ಇರುತ್ತೆ. ಅದಕ್ಕೇನು ದುಡ್ಡು ಕಟ್ಟೋ ಅವಶ್ಯಕತೆ ಇಲ್ಲ. ಈ ನಂಪೈ ಅಂದ್ರೆ ನ್ಯೂಮರಿಕಲ್ ಪೈಥಾನ್ ಅಂತ ಕರಿಬಹುದು, ಅಥವಾ ನಂಬರ್ ಪೈಥಾನ್ ಅಂತಾನೂ ಕರಿಬಹುದು. ನೋಡಿದ, ನಮ್ ಅಂದ್ರೆ ನಂಬರ್, ಪೈ ಅಂದ್ರೆ ಪೈಥಾನ್. ಯೂಶಲಿ ಇದನ್ನ ಯಾಕೆ ಯೂಸ್ ಮಾಡ್ತೀವಿ? ಮ್ಯಾಥಮೆಟಿಕಲ್, ಸೈಂಟಿಫಿಕ್, ಇಂಜಿನಿಯರಿಂಗ್ ಅಂಡ್ ಡೇಟಾ ಸೈನ್ಸ್ ಪ್ರೋಗ್ರಾಮಿಂಗ್ ಅಲ್ಲಿ ಇದನ್ನ ಯೂಸ್ ಮಾಡ್ತೀವಿ. ಹೆಚ್ಚಾಗಿ ನಾವು ಇದನ್ನ ನಂಬರ್ ಕ್ಯಾಲ್ಕುಲೇಷನ್ಸ್, ಇದಕ್ಕೆ ನಮ್ ಅಂದ್ರೆ ನಂಬರ್, ಇದರಲ್ಲಿ ಟೆಕ್ಸ್ಟ್ ಯೂಸ್ ಮಾಡಲ್ಲ, ನಾವು ನಂಬರ್ಸ್ ಅನ್ನ ಯೂಸ್ ಮಾಡ್ತೀವಿ. It is very useful for library to perform mathematical and statistical operations. ಆಯ್ತಾ? ಇದು ಅರೇಸ್ ಮೇಲೆ ವರ್ಕ್ ಆಗುತ್ತೆ. ಅಂದ್ರೆ ಡೇಟಾ ಯಾವ ರೀತಿ ಇರುತ್ತೆ, 0 ಡೈಮೆನ್ಷನಲ್ ಅರೇ, 1 ಡೈಮೆನ್ಷನಲ್ ಅರೇ, 2 ಡೈಮೆನ್ಷನಲ್, 3 ಡೈಮೆನ್ಷನಲ್, ಮಲ್ಟಿ ಡೈಮೆನ್ಷನಲ್, ಈ ರೀತಿ ಇರುತ್ತೆ. ನೋಡಿ ಇಲ್ಲಿದೆ, ನೋಡಿ ಅರೇ ಪ್ರೊಸೆಸಿಂಗ್ ಪ್ಯಾಕೇಜ್ ಅಂತ. ಅರೇಸ್ ಅಂದ್ರೆ ನಮ್ಗೆ ಇವಾಗ ಡೇಟಾ ಇರುತ್ತೆ, ಟೇಬಲ್ ವೈಸ್, ಮೆಟ್ರಿಕ್ಸ್ ವೈಸ್, ರೋಸ್ ಮತ್ತೆ ಕಾಲಮ್ಸ್, ಆ ರೀತಿ. ಈ ನಂಪೈಯನ್ನ ಯಾಕೆ ಯೂಸ್ ಮಾಡ್ತೀವಿ? ಒಂದು ಮೆಮೊರಿ ಎಫಿಷಿಯನ್ಸಿ. ನಾವಿವಾಗ ಎಕ್ಸೆಲ್ ಅಲ್ಲಿ ಡೇಟಾ ಸ್ಟೋರ್ ಮಾಡ್ತೀವಲ್ಲ, ಅದು ಸ್ಟೋರ್ ಆಗುತ್ತಲ್ಲ, ಅದಕ್ಕಿಂತ ಕಮ್ಮಿಗೆ ಇದು ಸ್ಟೋರ್ ಆಗುತ್ತೆ. ಯಾಕಂದ್ರೆ ಇದೆಲ್ಲ ಟೆಂಪ್ರರಿಯಾಗಿ ಸ್ಟೋರ್ ಆಗಿರುತ್ತಲ್ವಾ, ನಾವ್ ಹೆಂಗ್ ಬೇಕಂಗ್ ಪ್ರಾಸೆಸ್ ಮಾಡ್ಕೋಬಹುದು. ವಾಸ್ಟ್ ಅಮೌಂಟ್ ಆಫ್ ಡೇಟಾ, ಮೋರ್ ಆಕ್ಸೆಸಿಬಲ್ ದ್ಯಾನ್ ಎನಿ ಅದರ್ ಲೈಬ್ರರಿ. ಅಂದ್ರೆ ಡೇಟಾನ ಬೇರೆ ಎಲ್ಲಾ ಲೈಬ್ರರಿಗಿಂತ ಹೆಚ್ಚಿಗೆ ಇದು ಹ್ಯಾಂಡಲ್ ಮಾಡುವಂತ ಒಂದು ಸಾಮರ್ಥ್ಯ ಹೊಂದಿರುತ್ತೆ. ಆಯ್ತಾ? ರೈಟ್. ನೋಡಿ, ನಂಪೈ ಇಸ್ ವೆರಿ ಫಾಸ್ಟ್ ಕಂಪೇರ್ ಟು ಬೇರೆ ಲೈಬ್ರರಿಗೆ. ಆಮೇಲೆ ನಂಪೈ ನಮಗೆ ವರ್ಕ್ ಮಾಡೋದಕ್ಕೆ ತುಂಬಾ ಕನ್ವೀನಿಯಂಟ್ ಆಗಿರುತ್ತೆ. ಮತ್ತೆ ಮೆಟ್ರಿಕ್ಸ್ ಅಂತಂದ್ರೆ ರೋಸ್ ಮತ್ತೆ ಕಾಲಮ್ಸ್ ಅಲ್ಲಿ ಏನು ವ್ಯಾಲ್ಯೂಸ್ ಇರುತ್ತಲ್ಲ, ಅದನ್ನ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ. ರೀಶೇಪಿಂಗ್ ಅಂದ್ರೆ ಅಕಸ್ಮಾತ್ ಏನಾದ್ರೂ ನಾನು ಕೆಲವೊಂದು ಡೇಟಾನ ಸ್ಲೈಸ್ ಮಾಡಬೇಕು, ಫಿಲ್ಟರ್ ಮಾಡಬೇಕು, ಅದಕ್ಕೆ ಇದು ತುಂಬಾ ಯೂಸ್ ಆಗುತ್ತೆ. ಟೆನ್ಸಾರ್ ಫ್ಲೋ ಅಂಡ್ ಸೈಕಿಟ್ ಲರ್ನ್ ಟು ಯೂಸ್ ನಂಪೈ. ಟೆನ್ಸಾರ್ ಫ್ಲೋ, ಆಯ್ತಾ? ಟೆನ್ಸಾರ್ ಫ್ಲೋ ಅಂದ್ರೆ ಮಿಷಿನ್ ಲರ್ನಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನ್ ಮಾಡ್ತೀವಲ್ಲ, ಆ ಒಂದು ಲೈಬ್ರರಿ. ಸೈಕಿಟ್ ಸೈಂಟಿಫಿಕ್ ಕ್ಯಾಲ್ಕುಲೇಷನ್ಸ್ ಗೆಲ್ಲ ಯೂಸ್ ಮಾಡುವಂಥದ್ದು. ನಂಪೈ ಅರೇ ತುಂಬಾ ಯೂಸ್ ಆಗುತ್ತೆ. ಓಕೆ, ರೈಟ್. ಇಲ್ಲಿ ನೋಡಿ, ಈ ನಂಪೈ ಅಂತ ಏನಿದೆಯಲ್ಲ, ಇದು ನಾವು ಎಲ್ಲಾ ಕಡೆ ಯೂಸ್ ಮಾಡೋದು. ಪಾಂಡಾಸ್ ಅಲ್ಲಿ ಯೂಸ್ ಮಾಡಬಹುದು, ಟೆನ್ಸಾರ್ ಫ್ಲೋ ಅಲ್ಲಿ ಯೂಸ್ ಮಾಡಬಹುದು, ಸೈಕಿಟ್ ಅಲ್ಲಿ ಯೂಸ್ ಮಾಡಬಹುದು, ಮತ್ತೆ ಮ್ಯಾಟ್ ಪ್ಲಾಟ್ ಲಿಬ್, ನಾನು ನೆಕ್ಸ್ಟ್ ಲೈಬ್ರರಿ ಇದೆಯಲ್ಲ ಅಲ್ಲಿ ನಾನು ತೋರಿಸ್ತೀನಿ, ಅಲ್ಲೂ ಕೂಡ ಇದನ್ನು ಯೂಸ್ ಮಾಡ್ಕೋಬಹುದು. ಇದರಲ್ಲಿ 1 ಡೈಮೆನ್ಷನ್ ಇದೆ, ಮತ್ತೆ ಮಲ್ಟಿ ಡೈಮೆನ್ಷನ್ ಅಂದ್ರೆ 2 ಡೈಮೆನ್ಷನ್, 3 ಡೈಮೆನ್ಷನ್, ಈ ರೀತಿ ಇರುತ್ತೆ. ಏನಿದೆ ಡೈಮೆನ್ಷನ್ ಅಂದ್ರೆ, ಈಗ ನನಗೆ ಏನಾದ್ರು ಟೇಬಲ್, ಒಂದು ಡೇಟಾ ಇದೆ, ಆ ಟೇಬಲ್ ಫಾರ್ಮೆಟ್ ಅಲ್ಲಿ ಇರಬೇಕು ಅಂತಂದಾಗ ನಾನು ಈ ಡೈಮೆನ್ಷನ್ ಅನ್ನ ಯೂಸ್ ಮಾಡ್ಬೇಕಾಗತ್ತೆ. ಇವಾಗ ನಾನು ಏನಾದ್ರೂ ಅಕಸ್ಮಾತ್ ಆಗಿ ಈ ನಂಪೈ ಅನ್ನ ಯೂಸ್ ಮಾಡಬೇಕು ಅಂತಿದ್ರೆ, ನೋಡಿ ಇಲ್ಲಿದೆ, ನಾನು ಯೂಸ್ ಮಾಡಬೇಕು ಅಂತಿದ್ರೆ ನಾನು ಏನ್ ಮಾಡ್ಬೇಕು ಅಂದ್ರೆ ಇಂಪೋರ್ಟ್ ಮಾಡ್ಕೋಬೇಕು. ಲೋಣ ಹೋಗ್ಬಿಟ್ಟು ಇಂಪೋರ್ಟ್ ಮಾಡ್ಕೊಳ್ಳೋಣ. ಇಂಪೋರ್ಟ್ ನಂಪೈ ಆಸ್ NP ರನ್ ಮಾಡಿದ್ರೆ ನನಗೆ ನಂಪೈ ಇಂಪೋರ್ಟ್ ಆಗುತ್ತೆ. ಇವಾಗ ಇಲ್ಲಿ ನನಗೆ ಒಂದು 5 ನಂಬರ್ ಇದೆ. ಇದನ್ನ ನಾ ಏನ್ ಮಾಡ್ತೀನಿ, ಒಂದು ಅರೇಯಲ್ಲಿ ಸೇವ್ ಮಾಡ್ಕೋತೀನಿ. ಇದು ಯಾತಕ್ಕೆ ಯೂಸ್ ಮಾಡ್ತಾರೆ ಅಂತ ನೆಕ್ಸ್ಟ್ ನಾವು ಮ್ಯಾಟ್ ಪ್ಲಾಟ್ ಲೈಬ್ರರೀಸ್ ಬರ್ತೀವಲ್ಲ, ಅಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಬಟ್ ಇದು ನೋಡಿ, ಒಂದು ಅರೇಯಲ್ಲಿ ನಾನು ವ್ಯಾಲ್ಯೂಸ್ ಅನ್ನ ತಗೋತೀನಿ. ಇದು ತಗೊಂಡ ಏನಂತಂದ್ರೆ, ಅದು ಒಂದು ಬಾಕ್ಸ್, ಫಾರ್ ಎಕ್ಸಾಂಪಲ್ ನನಗೆ ಇಲ್ಲಿ ಇದೊಂದು ಲಿಸ್ಟ್ ಇರುತ್ತೆ ಅಂತ ಇಟ್ಕೊಳ್ಳಿ. ಇದನ್ನ ನಾನು ಒಂದು ಅರೇಗೆ ಏನ್ ಮಾಡ್ತೀನಿ, ಒಂದು ಬಾಕ್ಸ್ ಅಲ್ಲಿ ಪ್ಯಾಕ್ ಮಾಡೋ ತರ ಅದು. ಅದನ್ನ ನಾನು ಹೆಂಗ್ ಬೇಕು, ಇವಾಗ ಫಾರ್ ಎಕ್ಸಾಂಪಲ್ ಎಕ್ಸೆಲ್ ಹೋಗ್ತೀನಿ ನೋಡಿ, ಎಕ್ಸೆಲ್ ಹೋಗ್ಬಿಟ್ಟು ಇವಾಗ ನನ್ಗೆ ಇದು ಸೇ 1, ಇದು ಒಂದು ಅರೇ ಅಂತ ಇಟ್ಕೊಳ್ಳೋಣ. ಅಕಸ್ಮಾತ್ ನಾನು ಈ ತರ ಕೊಡ್ತೀನಿ ನೋಡಿ, ಇದು ಒಂದು ನನಗೆ 1 ಡೈಮೆನ್ಷನಲ್, ಬಟ್ ನನಗೆ ಇಷ್ಟು ಎಲಿಮೆಂಟ್ಸ್ ಇದೆ. ಈಗ ಹೋಗ್ಬಿಟ್ಟು ನನಗೆ ನೋಡಿ ಈ ರೀತಿ ಕೊಡ್ತೀನಿ, 2 ಡೈಮೆನ್ಷನಲ್, ಹಿಂಗೂ ಇದೆ, ಹಿಂಗೂ ಇದೆ, ಅಂದ್ರೆ 4 ರೋ ಇದೆ, 5 ಕಾಲಮ್ ಇದೆ, ಈ ರೀತಿ. ಸೊ ಇದು ಒಂದು ಅರೇ ಅಂತ ಕರಿತೀವಿ. ಈಗ ಇದು ಅರೇಂಜ್ ಆಗಿದೆ. ಇಲ್ಲ ನಾನು ಒಂದು ಚಾರ್ಟ್ ಮಾಡಬೇಕು ನೋಡಿ, ಹೋಗ್ಬಿಟ್ಟು ಇನ್ಸರ್ಟ್ ಒಂದು ಚಾರ್ಟ್ ಕೊಡ್ತೀನಿ, ಯಾವ್ದೋ ಒಂದು ಚಾರ್ಟ್ ಸುಮ್ಮನೆ ರ್ಯಾಂಡಮ್ ಆಗಿ ನೋಡಿ, ಇದೊಂದು ಚಾರ್ಟ್ ಕ್ರಿಯೇಟ್ ಆಗುತ್ತೆ. ಸೊ ಈ ರೀತಿ ನಮ್ಗೆ ಏನಾದ್ರೂ ಅಕಸ್ಮಾತ್ ಆಗಿ ರೇಂಜ್ ಯೂಸ್ ಮಾಡುವಂತ ಯಾವುದೇ ಫಂಕ್ಷನಾಲಿಟೀಸ್, ಯಾವುದೇ ಒಂದು ಏನೋ
ಟಾಸ್ಕ್ ಇರ್ಬೋದು, ಅವಾಗ ನಾವು NumPyಯನ್ನ ಯೂಸ್ ಮಾಡ್ತೀವಿ. ಯಾಕಂದ್ರೆ ಇದು ಹ್ಯೂಜ್ ಡೇಟಾನ ತುಂಬಾ ಕಮ್ಮಿ ಸ್ಪೇಸ್ ಅಲ್ಲಿ ತುಂಬಾ ಫಾಸ್ಟ್ ಆಗಿ ವರ್ಕ್ ಮಾಡುವಂಥದ್ದು. ಓಕೆ, ಅದಕ್ಕೆ ಇದು ತುಂಬಾ ಡಿಮ್ಯಾಂಡ್ ಅಲ್ಲಿ ಇದೆ. ನೋಡಿ, ಇವಾಗ ನಾನು ಒಂದು ಅರೆ ಕೊಡಬೇಕು. ಇಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ಬಿಟ್ಟು ಅರೆ ನೇಮ್ ಯಾವ್ದಾದ್ರು ಕೊಡಿ, ಈಕ್ವಲ್ಸ್ NP ಡಾಟ್ ಅರೆ. ಆಯ್ತಾ, ಓಪನ್ ಬ್ರಾಕೆಟ್. ಇಲ್ಲಿ ನಾನು ಒಂದು ಲಿಸ್ಟ್ ಕೊಡಬೇಕು. ನೋಡಿ, ಇದೊಂದು ಲಿಸ್ಟ್. ರನ್ ಮಾಡಿದ್ರೆ ನಂಗೊಂದು ಅರೆ ಕ್ರಿಯೇಟ್ ಆಯ್ತು. ಇದು ನೋಡಿ, ನಾನು ಹೋಗ್ಬಿಟ್ಟು ಪ್ರಿಂಟ್ ಅರೆ ಅಂತ ಕೊಡ್ತೀನಿ. ರನ್ ಮಾಡಿದ್ರೆ ನೋಡಿ ಇದು ಬಂದ. ಅದೇ ನೋಡಿ, ಇವಾಗ ಒಂದು ಲಿಸ್ಟ್ ಕ್ರಿಯೇಟ್ ಮಾಡ್ತೀನಿ. ಇದೇ ಲಿಸ್ಟ್ ರನ್ ಮಾಡ್ತೀನಿ. ನೋಡಿ, ಇದು ಪ್ರಿಂಟ್ ಲಿಸ್ಟ್ ಅಂತ ಕೊಡ್ತೀನಿ. ಯಾರಿಗೂ ಇದಕ್ಕೂ ಇರೋ ವ್ಯತ್ಯಾಸ ಅಂದ್ರೆ, ಇದು ನೋಡಿ ಒಂದು ಬಾಕ್ಸ್ ಇರುತ್ತೆ, ಅಂದ್ರೆ ಒಂದು ವ್ಯಾಲ್ಯೂಸ್ ಇದೆಲ್ಲ ಒಂದು ಅರೆಯಲ್ಲಿ ಇರುತ್ತೆ ಅಂತ. ಇದು ನೋಡಿ ಎಲ್ಲ ಸಪರೇಟ್ ಇರುತ್ತೆ. ಓಕೆನಾ, ರೈಟ್. ಸೊ ಇಲ್ಲಿ ಇದೇ ರೀತಿ ನೀವು ನೋಡ್ತಾ ಹೋದ್ರೆ ನನಗೆ ಇದು 1 ಡೈಮೆನ್ಷನ್. ಆಯ್ತಾ, ಇದು 2 ಡೈಮೆನ್ಷನ್. ಸಾರಿ, ಇಲ್ಲಿ 2 ಡೈಮೆನ್ಷನ್. ನೋಡಿ, ಇದು 1 ಡೈಮೆನ್ಷನ್, ಇದು 1 ಡೈಮೆನ್ಷನ್, ಇದೊಂದು ಡೈಮೆನ್ಷನ್. ಸೊ ಇದು ಟೋಟಲ್ ಆಗಿ 2 ಡೈಮೆನ್ಷನ್ ಆಯ್ತು. ನೋಡಿ, ತೋರಿಸ್ತೀನಿ. ಇಲ್ಲಿ ಹೋಗ್ಬಿಟ್ಟು ಈಕ್ವಲ್ಸ್ NP ಡಾಟ್ ಅರೆ. ಓಕೆ, ಬ್ರಾಕೆಟ್ ಕ್ಲೋಸ್ ಮಾಡ್ಕೊಂಡ್ರೆ ಇಲ್ಲಿ ಹೋಗ್ಬಿಟ್ಟು ನಾನು ಏನ್ ಮಾಡ್ತೀನಿ, 1, 2, 3, 4. ಇದು 1 ಡೈಮೆನ್ಷನ್ ಆಯ್ತು. ನೆಕ್ಸ್ಟ್ ಏನ್ ಮಾಡ್ತೀನಿ, ಅದೇ ರೀತಿ ಇಲ್ಲಿ ಹೋಗ್ಬಿಟ್ಟು 8, 9, 6, 7. ಸೊ ಇದೊಂದು ಡೈಮೆನ್ಷನ್ ಆಯ್ತು. ಇದು ಟೋಟಲ್ ಆಗಿ ಇಲ್ಲೊಂದು ಬ್ರಾಕೆಟ್, ಇಲ್ಲೊಂದು ಬ್ರಾಕೆಟ್ ಆಯ್ತು. ಇವಾಗ ನೋಡಿ, ಪ್ರಿಂಟ್ ಅರೆ ಅಂತ ಕೊಟ್ಬಿಟ್ಟು ರನ್ ಮಾಡ್ತೀನಿ. ನೋಡಿ, ಇದು 2 ಡೈಮೆನ್ಷನ್ ಆಯ್ತು. ಇದು 1 ಡೈಮೆನ್ಷನ್, ಇದೊಂದು ಡೈಮೆನ್ಷನ್, ಸರಿ, 2 ಡೈಮೆನ್ಷನ್ ಆಯ್ತು. ಸೊ ಇಲ್ಲಿ 2 ರೋ, 4 ಕಾಲಮ್ಸ್ ಇದೆ. ಅದೇ ರೀತಿ 3 ಡೈಮೆನ್ಷನ್. ನೋಡಿ, ಇದು 1, ಇದು 1, ಇದು ಎರಡೂ ಸೇರಿ 2 ಆಯ್ತು. ಮತ್ತಿಲ್ಲಿ ನೋಡಿ, ಇದು 1, ಇದು 1, ಇವೆರಡು ಸೇರಿ ಇಲ್ಲಿ 2 ಆಯ್ತು. ಅದೆಲ್ಲ ಸೇರಿ 3 ಡೈಮೆನ್ಷನ್. ನೀವು ಬ್ರಾಕೆಟ್ಸ್ ನೋಡಬಹುದು, ಇದು 1 ಡೈಮೆನ್ಷನ್, ಇದು 1 ಡೈಮೆನ್ಷನ್, ಇದೆರಡು ಸೇರಿ 2 ಡೈಮೆನ್ಷನ್. ಇದನ್ನ ಹೆಂಗೆ ಕಾಪಿ ಮಾಡ್ತೀನಿ ಟೈಪ್ ಮಾಡೋ ಬದಲು ನಿಮ್ಗೆ ಜಸ್ಟ್ ತೋರಿಸೋದಕ್ಕೆ. ನೋಡಿ, ರನ್ ಮಾಡೋದು. ನೋಡಿ, ಇದು 1, ಇದು 2 ಡೈಮೆನ್ಷನ್, ಇದು 1, ಇದು 2 ಡೈಮೆನ್ಷನ್, ಓವರ್ ಆಲ್ ಎಲ್ಲ ಸೇರಿ 3 ಡೈಮೆನ್ಷನ್. ಸೊ ಇದೇ ರೀತಿ ನಾವು 4, 5, 6 ಅಂತ ಕೊಡ್ತಾ ಹೋಗ್ಬೋದು. ನಮ್ಗೆ ಏನಾದ್ರು ಅಕಸ್ಮಾತ್ ಆಗಿ ಈ ಡೈಮೆನ್ಷನ್ಸ್ ಎಷ್ಟಿದೆ ಅಂತ ನೋಡ್ಕೋಬೇಕು ಅಂದ್ರೆ, ನೋಡಿ, ಇಲ್ಲಿ ಬಂದು ನಾನು 42 ಅಂತಿದೆ. ಇದು ಬಂದು 0 ಡೈಮೆನ್ಷನ್ ಇರುತ್ತೆ. ಇದು 1 ಡೈಮೆನ್ಷನ್, ಇದು 2 ಡೈಮೆನ್ಷನ್, ಇದು 3 ಡೈಮೆನ್ಷನ್. ನಮ್ಗೆ ಏನಾದ್ರೂ ಇದು ಗೊತ್ತಾಗ್ಬೇಕು ಅಂತಿದ್ರೆ ನೋಡಿ, ಇಲ್ಲಿ ಹೋಗ್ಬಿಟ್ಟು ನಾನು ಇದನ್ನ ಕಾಪಿ ಮಾಡ್ಕೋತೀನಿ. ಇದು ನಮ್ಗೆ ಅರೆ ABCD ಅಂತ ನಾನು ಕೊಟ್ಟಿದ್ದೀನಿ. ಇಲ್ಲಿ ಹೋದ್ರೆ ನನ್ಗೆ ನೋಡಿ NDIM, ನಂಬರ್ ಆಫ್ ಡೈಮೆನ್ಷನ್ ಅಂತ ಕರಿತೀವಿ. ಪ್ರತಿ ಒಂದು ವೇರಿಯೇಬಲ್ಗೂ ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ, ಇಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ರೆ ಇದು 0 ಡೈಮೆನ್ಷನ್, ಇದು 1 ಡೈಮೆನ್ಷನ್. ನೋಡಿ, ಇಲ್ಲಿ A 0, B 1, C 2, ಈ ತರ. ಆಯ್ತಾ, ನಾನೇನಂದ್ರೆ ಇವಾಗ ನನಗೆ ಒಂದು ಡೈಮೆನ್ಷನ್ಸ್ ನಾನು ಕ್ರಿಯೇಟ್ ಮಾಡಬೇಕು. ನಾನು ಬರೀ ವ್ಯಾಲ್ಯೂಸ್ ಕೊಡ್ತೀನಿ, ಡೈಮೆನ್ಷನ್ಸ್ ನಾನು ಕ್ರಿಯೇಟ್ ಮಾಡಬೇಕು. ಇಲ್ಲಿ ಹೋಗ್ಬಿಟ್ಟು ನೋಡಿ, NDIM, ನನಗೆ ಎಷ್ಟು ಡೈಮೆನ್ಷನ್ ಬೇಕೋ ಅಷ್ಟು ಕೊಡ್ಬೋದು. ನಾನು ಇಲ್ಲಿ ಹೋಗ್ಬಿಟ್ಟು ನೋಡಿ, ಇವಾಗ ಅದೇ ಸೇಮ್ ಒಂದು ಅರೆ ಕ್ರಿಯೇಟ್ ಮಾಡ್ತೀನಿ. ಬಟ್ ಇಲ್ಲಿ ಡೈಮೆನ್ಷನ್ ನಾನು ಮೆನ್ಷನ್ ಮಾಡ್ತೀನಿ. ನೋಡಿ, 3 ಡೈಮೆನ್ಷನ್. ಇಲ್ಲಿ ನನಗೆ ಇವಾಗ ಬರೀ 2 ಡೈಮೆನ್ಷನ್ ಬೇಕು, 2 ಅಂತ ಕೊಡ್ತೀನಿ. ನೋಡಿ, ಸೊ ಹಿಂಗೆ ನಾನು ಈ ನಂಬರ್ ಆಫ್ ಡೈಮೆನ್ಷನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಹೋಗ್ಬೋದು. ಸೊ ನಮ್ಗೆ ಇಲ್ಲಿ NumPy ಬಂದು ಒಂದು ಅರೇಸ್ ಅನ್ನ ಕ್ರಿಯೇಟ್ ಮಾಡುವಂಥದ್ದು ಅಷ್ಟೇ. ಸೊ ಇಲ್ಲೂ ಕೂಡ ನಿಮ್ಗೆ ಎಷ್ಟೊಂದು ಫಂಕ್ಷನ್ಸ್ ಇದೆ. ನಾನು ಇದನ್ನ ನಿಮಗೆ ಕೊಡ್ತೀನಿ, ತುಂಬಾ ಇದೆ ಇದು. ಆಯ್ತಾ, ಬಟ್ ಇದ್ರದ್ದು ಎಕ್ಸ್ಪ್ಲನೇಷನ್ ನಾನು ನಿಮ್ಗೆ ವಿಡಿಯೋ ಕೊಡ್ತೀನಿ, ಅದು ನೋಡ್ಕೊಂಡು ನೀವು ಬೇಕಾದ್ರೆ ಕಲ್ತ್ಕೋಬಹುದು. ಓಕೆ, ಸೊ ಇಲ್ಲ ಏನ್ ಮಾಡಬಹುದು, ಸೇ ಫಿಲ್ಟರ್ ಮಾಡಬಹುದು. ಆಯ್ತಾ, ಡೇಟಾ ಫಿಲ್ಟರ್ ಮಾಡಬಹುದು. ಮತ್ತೆ ಇಲ್ಲೂ ಕೂಡ ಇಫ್ ಏನೋ ಫಾರ್ ಲೂಪ್ಸ್ ಹಾಕ್ಬಿಟ್ಟು, ಇಫ್ ಕಂಡೀಷನ್ ಹಾಕ್ಬಿಟ್ಟು ಕೂಡ ನಾವು ಎಷ್ಟೊಂದು ಅಂದ್ರೆ ತುಂಬಾ ಇದೆ. ನೀವು ಇದನ್ನ ಮಾಡ್ತಾ ಹೋದ್ರೆ ಈಸಿ ಕಲಿಬಹುದು. ಬಟ್ ಅದಕ್ಕೆ ಗೈಡೆನ್ಸ್ ಬಂದು ನಾನು ನಿಮಗೆ ವಿಡಿಯೋ ಕೊಡ್ತೀನಿ, ಅದರಲ್ಲಿ ಇದನ್ನ ನೀವು ವರ್ಕ್ ಮಾಡ್ತೀರಿ.
ಓಕೆ. ಸೊ ಇಲ್ಲಿ ಇನ್ನೂ ಒಂದು ಲೈಬ್ರರಿ ಇದೆ, ಹಂಗಾಗಿ ನಾನು ಸ್ವಲ್ಪ ಫಾಸ್ಟ್ ಹೋಗ್ತಾ ಇದೀನಿ. ಇದೆಲ್ಲ ತುಂಬಾ ಈಸಿ ಇದೆ ಆಯ್ತಾ, ತುಂಬಾ ಅಂದ್ರೆ ತುಂಬಾ ಈಸಿ ಇದೆ. ನೀವೇನಂದ್ರೆ ಇದನ್ನ ಒಂದೊಂದೇ ನೀವು ವರ್ಕ್ ಮಾಡ್ತಾ ಹೋಗಿ, ನಿಮ್ಗೆ ಇದು ಈಸಿ ಅರ್ಥ ಆಗುತ್ತೆ. ಓಕೆ ರೈಟ್. ಸೊ ಇದು ನಂಪೈ. ಇದಕ್ಕೆ ವಿಡಿಯೋಸ್ ನಾನು ನಿಮ್ಗೆ ಇವತ್ತು ಇಲ್ಲ ನಾಳೆ ಅದೇ ಲೊಕೇಶನ್ ನಾನು ಅದನ್ನ ಪ್ಲೇಸ್ ಮಾಡ್ತೀನಿ. ಓಕೆ ರೈಟ್. ನೆಕ್ಸ್ಟ್ ಬಂದು ಮ್ಯಾಟ್ ಪ್ಲಾಟ್ ಲಿಬ್ ಅಂತ. ಈ ಮ್ಯಾಟ್ ಪ್ಲಾಟ್ ಲಿಬ್ ಏನ್ ಮಾಡುತ್ತೆ ಅಂತಂದ್ರೆ ನಮಗೆ ಚಾರ್ಟ್ಸ್ ವಿಜುವಲೈಸೇಷನ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಈ ಮ್ಯಾಟ್ ಪ್ಲಾಟ್ ಲಿಬ್ ಇದೆಯಲ್ಲ, ಇದರಲ್ಲಿ ಪೈ ಪ್ಲಾಟ್ ಅಂತ ಇದೆ, ಪೈಥಾನ್ ಪ್ಲಾಟ್ ಅಂತ. ಇದೇನ್ ಮಾಡುತ್ತೆ ಅಂದ್ರೆ ನಮ್ಗೆ ಚಾರ್ಟ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಬಟ್ ಏನಪ್ಪಾ ಅಂತಂದ್ರೆ ನಿಮಗೆ ಡೇಟಾ ಅರೇಯಲ್ಲಿ ಇರಬೇಕು. ಅಂದ್ರೆ ನಾನು ಇಲ್ಲಿ ಕ್ರಿಯೇಟ್ ಮಾಡೋದಲ್ಲ ಒಂದು ಚಾರ್ಟ್, ನನಗೆ ಈ ರೀತಿ ಇದ್ರೆ ಈಸಿಗೆ ಚಾರ್ಟ್ಸ್ ಕ್ರಿಯೇಟ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಈ ಅರೆ ಕ್ರಿಯೇಟ್ ಮಾಡೋದಕ್ಕೆ ಏನ್ ಮಾಡಬೇಕು, ನಂಪೈ ಅನ್ನ ಯೂಸ್ ಮಾಡಬೇಕು. ಈಗಷ್ಟೇ ನಾವು ನಂಪೈ ನೋಡಿದ್ವಲ್ಲ, ಅದನ್ನ ನಾವಿಲ್ಲಿ ಯೂಸ್ ಮಾಡ್ತೀವಿ. ಸೊ ಮ್ಯಾಟ್ ಪ್ಲಾಟ್ ಲಿಬ್ ನಾನು ವರ್ಕ್ ಮಾಡಬೇಕು ಅಂತಿದ್ರೆ ಅದ್ರ ಜೊತೆಗೆ ನಾನು ನಂಪೈ ಕೂಡ ತಗೋಬೇಕಾಗುತ್ತೆ. ಓಕೆ ರೈಟ್. ಸೊ ಇವಾಗ ಫಸ್ಟ್ ಏನ್ ಮಾಡೋಣ ಅಂದ್ರೆ ನಮಗೆ ಬೇಕಾಗಿರುವಂತ ಲೈಬ್ರರೀಸ್ ಗಳನ್ನ ಇಂಪೋರ್ಟ್ ಮಾಡ್ಕೊಳ್ಳೋಣ. ಹೆಂಗ್ ಮಾಡೋದು? ಇಲ್ಲಿ ಹೋಗ್ತೀನಿ. ಇವಾಗ ಫಸ್ಟ್ ಏನ್ ಮಾಡ್ತೀನಿ, ಇಂಪೋರ್ಟ್ ನಂಪೈ ಆಸ್ NP. ಇದು ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾನು ಅದೇ ಮಾಡ್ಯೂಲ್ ಅಲ್ಲಿ ಇದ್ದೀನಿ ಆಲ್ರೆಡಿ. ನಾನು ನಂಪೈ ಅನ್ನ ತಗೊಂಡಿದ್ದೀನಿ. ಇನ್ನೊಂದ್ಸರಿ ಕೊಟ್ರೆ ಏನು ತಪ್ಪಿಲ್ಲ, ನಿಮಗೆ ಅರ್ಥ ಆಗ್ಲಿ ಅಂತ ನಾನು ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಇಂಪೋರ್ಟ್ ಮ್ಯಾಟ್ ಪ್ಲಾಟ್ ಲಿಬ್ ಅಂತ ಕೊಡ್ತೀನಿ. ಆಯ್ತಾ? ನೆಕ್ಸ್ಟ್ ಬಂದು ಈ ಮ್ಯಾಟ್ ಪ್ಲಾಟ್ ಲಿಬ್ ಇದೆಯಲ್ಲ, ಇದ್ರೊಳಗಡೆ ಇನ್ನೊಂದು ಪೈ ಪ್ಲಾಟ್ ಅಂತಿದೆ. ಇದನ್ನ ಏನ್ ಮಾಡ್ತೀನಿ, ELT ಅಂತ ಕೊಡೋಣ. ನೋಡಿ ಈ ತರ ಮೂರು ಲೈಬ್ರರಿಗಳನ್ನ ನಾವು ತಗೊಂಡಿಲ್ಲಿ ಎಕ್ಸಿಕ್ಯೂಟ್ ಮಾಡ್ತೀನಿ. ನೋಡಿ ನೆಕ್ಸ್ಟ್ ಬಂದು ನಾನು ಏನ್ ಮಾಡ್ತೀನಿ, ಅರೇಸ್ ಕ್ರಿಯೇಟ್ ಮಾಡ್ಕೋಬೇಕು. ಅರೇ ಕ್ರಿಯೇಟ್ ಮಾಡ್ಕೊಂಡು ನಾವು ಚಾರ್ಟ್ ಅನ್ನ ಪ್ಲಾಟ್ ಮಾಡ್ತಾ ಹೋಗ್ಬೋದು. ಚಾರ್ಟ್ ಮಾಡೋದಕ್ಕೆ ನನಗೆ X ಮತ್ತೆ Y ಆಕ್ಸಿಸ್ ಬೇಕೇ ಬೇಕು. ಆಯ್ತಾ? ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು X Y ಎರಡು ಕೋಆರ್ಡಿನೇಟ್ಸ್ ಅಥವಾ ವೇರಿಯೇಬಲ್ಸ್ ಅನ್ನ ತಗೋತೀನಿ. ಈಕ್ವಲ್ಸ್ NP ಡಾಟ್ ಅರೇ. ಆಯ್ತಾ? ಇಲ್ಲೇನ್ ಮಾಡ್ತೀನಿ, ಒಂದಷ್ಟು ವ್ಯಾಲ್ಯೂಸ್ ತಗೋತೀನಿ. ನಿಮ್ಗೆ ಯಾವ ವ್ಯಾಲ್ಯೂಸ್ ಬೇಕಾದ್ರೂ ಕೊಡಿ. ನಾನು ರ್ಯಾಂಡಮ್ ಆಗಿ ಇಲ್ಲೇನ್ ಮಾಡ್ತೀನಿ, X ಆಕ್ಸಿಸ್ ಅಲ್ವಾ, ಈ ತರ ಮಾಡೋಣ. ಸೇ 1, 2, 3, 4, 5, 6. ಇಲ್ಲಿ ಎಷ್ಟು ನಂಬರ್ ತಗೋತೀವಿ, Y ಆಕ್ಸಿಸ್ ಅಲ್ಲಿ ಅಷ್ಟೇ ತಗೋಬೇಕು. NP ಡಾಟ್ ಅರೇ. ಆಯ್ತಾ? ಏನ್ ಮಾಡ್ತೀನಿ, 23, 67, 12, 36, 45 ಮತ್ತೆ 10. ನೋಡಿ ಇಲ್ಲೆಷ್ಟು, 1, 2, 3, 4, 5, 6, 1, 2, 3, 4, 5, 6. ಸೊ ಎರಡು ಅರೇ ತಗೊಂಡಾದ್ಮೇಲೆ ನಾನು ಪ್ಲಾಟ್ ಅಂತ ಕೊಡಬೇಕು. ಪ್ಲಾಟ್ ಅಂದ್ರೆ ನಾವು ಇಲ್ಲಿ ಹೋಗ್ಬಿಟ್ಟು ಈ ತರ ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ, ಈ ತರ ಸೆಲೆಕ್ಟ್ ಮಾಡ್ತೀನಿ. ಇಲ್ಲೇನ್ ಕ್ಲಿಕ್ ಮಾಡ್ತೀನಿ ಪ್ಲಾಟ್ ಮಾಡೋದಕ್ಕೆ, ಅದಕ್ಕೆ ಪ್ಲಾಟ್ ಅಂತ ಕರಿತೀವಿ. ಅಂದ್ರೆ ಚಾರ್ಟ್ ಅನ್ನ ಕ್ರಿಯೇಟ್ ಮಾಡುವಂಥದ್ದು. ಶೋ ಅಂದ್ರೆ ನಮಗೆ ಪ್ಲಾಟ್ ಆಗಿರುವಂತ ಚಾರ್ಟ್ ನಮಗೆ ಶೋ ಆಗ್ಬೇಕು. ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, PLT ಡಾಟ್ ಪ್ಲಾಟ್ X, Y ಅಂತ PLT dot show open bracket close bracket. let me run this. ನೋಡಿ ಈ ರೀತಿ ನಾವು ಒಂದು ಚಾರ್ಟ್ ಬಂದ್ಬಿಟ್ಟು, ಸೊ ಈ ರೀತಿ ಚಾರ್ಟ್ ಬರುತ್ತೆ. ಫಸ್ಟ್ ಯಾವ್ದೋ 23 ನೋಡಿ, ಇಲ್ಲಿ 23 ಇದೆ. ನೆಕ್ಸ್ಟ್ ಸೀದಾ 67, ಮತ್ತೆ 12, ಮತ್ತೆ ಇಲ್ಲಿ ಹೋಗ್ತೀನಿ, ಇಲ್ಲಿ 56, 45 ಮತ್ತೆ 10. ಈ ರೀತಿ ಪ್ಲಾಟ್ ಆಗುತ್ತೆ. ಅಷ್ಟೇ ಸಿಂಪಲ್. ಬಟ್ ನನ್ಗೆ ಇವಾಗ ಇಲ್ಲಿ ಪ್ಯಾರಾಮೀಟರ್ಸ್ ಅನ್ನ ಕೊಡ್ತಾ ಹೋಗ್ಬೋದು. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ತೀನಿ. ಇವಾಗ ನೋಡಿ ಪ್ಯಾರಾಮೀಟರ್ಸ್, ನನಗೆ ಈ ಪಾಯಿಂಟರ್ ಬೇಕಿಲ್ಲ, ಎಲ್ಲ ಪಾಯಿಂಟರ್ ಬೇಕು. ನಾನೇನ್ ಮಾಡ್ತೀನಿ, ಇಲ್ಲಿ ಕೊಡ್ತೀನಿ ಅಂತ ನೋಡಿ ರನ್ ಮಾಡಿದ್ರೆ ಪಾಯಿಂಟರ್ಸ್
ಮಾರ್ಕರ್ಸ್ ಅಂತ ಕರಿ. ನನಗೆ ಲೈನು ಬೇಕು ಮಾರ್ಕರ್ ಬೇಕು. ಅವಾಗ ನಾನು ಏನ್ ಮಾಡ್ತೀನಿ ನೋಡಿ, ಇಲ್ಲಿ ಹೋಗ್ಬಿಟ್ಟು ಮಾರ್ಕರ್ ಈಕ್ವಲ್ಸ್ ಓ ಅಂತ ಕೊಡ್ಬೇಕು. ಡೈರೆಕ್ಟ್ ಓ ಅಂತ ಕೊಟ್ರೆ ಬರೀ ಮಾರ್ಕರ್ ಇರುತ್ತೆ. ನಾ ಇಲ್ಲಿ ಹೋಗ್ಬಿಟ್ಟು ನೋಡಿ ಈ ತರ ಕೊಡ್ಬೇಕು, ಮಾರ್ಕರ್ ಈಕ್ವಲ್ಸ್ ಓ ಅಂತ. ಲೈನ್ ವಿತ್ ಮಾರ್ಕರ್. ಮಾರ್ಕರ್ ಕಲರ್ ಚೇಂಜ್ ಆಗ್ಬೇಕು. ಓ ಕೋಲನ್ ಆರ್ ಅಂತ ಕೊಟ್ರೆ ಏನಿದೆ ಕೋಲನ್ ಆರ್? ಆರ್ ಅಂದ್ರೆ ರೆಡ್. ನನಗೆ ಮಾರ್ಕರ್ ಸೈಜ್ ದೊಡ್ಡದಾಗಬೇಕು. ಸೇಲ್ ಹೋಗ್ತೀನಿ, ಮಾರ್ಕರ್ ಅಂತಾನೆ ಕೊಡೋಣ, ಈಗ ತಗೊಂಡ್ಬಿಡ್ತೀನಿ. ಮಾರ್ಕರ್ ಸೈಜ್ 10 ನಾನು ರನ್ ಮಾಡ್ತೀನಿ ನೋಡೋಣ. ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ 20 ಅಂತ ಕೊಡ್ತೀನಿ ನೋಡಿ, ಮಾರ್ಕರ್ ಸೈಜ್ ದೊಡ್ಡದಾಗ್ತ ನೋಡಿ. ಯೂಶಲಿ 5 ಇಟ್ರೆ ಒಳ್ಳೇದು. ನಾನು 5 ಅಂತ ಕೊಡ್ತೀನಿ. ರನ್ ಮಾಡಿದ್ರೆ ನೋಡಿ ಚಿಕ್ಕದು. ಸೇಮ್ ಅದೇ ಕೋಡ್ಗೆ ಪ್ಯಾರಾಮೀಟರ್ಸ್ ಅನ್ನ ಆಡ್ ಮಾಡ್ತಾ ಹೋಗ್ತಾ ಇದ್ದೀನಿ. ಮಾರ್ಕರ್ ಕಲರ್ 2 ತರ ಕಲರ್ ಇರುತ್ತೆ. ಒಂದು ಎಡ್ಜ್ ಕಲರ್, ಇನ್ನೊಂದು ಫ್ರಂಟ್ ಕಲರ್ ಅಥವಾ ಫೇಸ್ ಕಲರ್ ಅಂತ ಕರೀಬೋದು. ನಾನು ಏನ್ ಮಾಡ್ತೀನಿ ನೋಡಿ, MEC ಅಂದ್ರೆ ಎಡ್ಜ್ ಕಲರ್, MFC ಅಂದ್ರೆ ಫೇಸ್ ಕಲರ್ ಅಂತ. ನಾನು ಇಲ್ಲಿ ಹೋಗ್ಬಿಟ್ಟು MEC ಮತ್ತೆ MFC ಎರಡು ಆರ್ ಅಂತ ಕೊಟ್ಟಿರ್ತೀನಿ ನೋಡಿ, ಇದಕ್ಕೆ ಸೇರಿಸ್ಬೋಣ ಈಗ. ಆಯ್ತಾ, MFC ಈಗ ನೋಡಿ ರನ್ ಮಾಡಿದ್ರೆ ನೋಡಿ ರೆಡ್ ಆಗುತ್ತೆ. ಸೊ ಈ ರೀತಿ ನನ್ನ ಪ್ಯಾರಾಮೀಟರ್ಸ್ ನ ಇನ್ಕ್ರೀಸ್ ಮಾಡ್ತಾ ಹೋಗೋದು ನೋಡಿ. ಇದು ಜಸ್ಟ್ ಮಾಡೋದಲ್ಲ, ಎರಡು MEC ಮತ್ತೆ MFC ಅಂದ್ರೆ ಎಡ್ಜ್ ಕಲರ್ ಮತ್ತೆ ಫೇಸ್ ಕಲರ್ ಎರಡನ್ನು ನಾನು ಚೇಂಜ್ ಮಾಡ್ತೀನಿ. ಲೈನ್ ಸ್ಟೈಲ್ ಡಾಟೆಡ್ ಅಂತ ಕೊಡ್ತೀನಿ. ಇಲ್ಲಿ ಈ ತರ ಸ್ಟ್ರೈಟ್ ಲೈನ್ ಇದೆ, ಇದಕ್ಕೆ ನಾವು ಸಾಲಿಡ್ ಲೈನ್ ಅಂತ ಕರಿತೀವಿ. ಲೈನ್ ಸ್ಟೈಲ್ ಡಾಟೆಡ್ ಅಂತ ಕೊಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಈಗ ರನ್ ಮಾಡಿದ್ರೆ ನೋಡಿ ಡಾಟೆಡ್ ಲೈನ್ ಆಗುತ್ತೆ. ಸೊ ಈ ರೀತಿ ನಾನು ಏನ್ ಮಾಡಬೇಕು, ಒಂದೊಂದೇ ನನ್ನ ಪ್ಯಾರಾಮೀಟರ್ನ ಕಲ್ತ್ಕೊಂಡು ಹೋಗ್ಬೇಕು. ತುಂಬಾ ಈಸಿ ಇರುತ್ತೆ ನನಗೆ. ಮ್ಯಾಟ್ ಪ್ಲಾಟ್, ಲೇಬಲ್ಸ್ ಮತ್ತೆ ಟೈಟ್ಲ್. ನೀವೀಗ ಲೇಬಲ್ ಬೇಕು ಮತ್ತೆ ಟೈಟ್ಲ್ ಬೇಕು. ಈಗ ಏನ್ ಮಾಡ್ತೀನಿ ನೋಡಿ, ಹೋಗ್ಬಿಟ್ಟು ಶೋ ಇದೆಲ್ಲ ಇದಕ್ಕಿಂತ ಮುಂಚೆ PLT ಡಾಟ್, ಆಯ್ತಾ, ಲೇಬಲ್. ಯಾವ ಲೇಬಲ್? ಎಕ್ಸ್ ಲೇಬಲ್ ಮತ್ತೆ ವೈ ಲೇಬಲ್. ಓಕೆ, ಎಕ್ಸ್ ಲೇಬಲ್ PLT ಡಾಟ್ ವೈ ಲೇಬಲ್. ಎಲ್ಲ ಸಾರಿ, ಆಯ್ತಾ. ಇಲ್ಲೇನ್ ಲೇಬಲ್ ಕೊಡಬೇಕು? ಸೇ ಫಾರ್ ಎಕ್ಸಾಂಪಲ್ ಎಕ್ಸ್ ನನಗೆ ಸೇಲ್ಸ್ ಬೇಕು, ವೈ ಆಕ್ಸಸ್ ಪ್ರಾಫಿಟ್ ಅಂತ ಕೊಟ್ಟಿರ್ತೀನಿ. ಸುಮ್ಮನೆ ಏನೋ ಒಂದು ಕೊಟ್ಟಿರ್ತೀನಿ. ಇಲ್ಲಿ ಹೋಗ್ಬಿಟ್ಟು ನಾನು ಇದನ್ನ ರನ್ ಮಾಡಿ ನೋಡ್ತೀನಿ ನೋಡಿ, ಪ್ರಾಫಿಟ್ ಸೇಲ್ಸ್. ನಂಗೆ ಟೈಟಲ್ ಬೇಕು ಅಂದ್ರೆ ಮೇಲ್ಗಡೆ ಎಲ್ಲೊಂದು ಟೈಟಲ್ ಬೇಕು. ಇಲ್ಲಿ ಹೋಗ್ಬಿಟ್ಟು ಜಸ್ಟ್ ಟೈಟಲ್ ಅಂತ ಕೊಡಿ. ಇದಕ್ಕಿಂತ ಮುಂಚೆ ನಾವು ಹೋಗ್ಬಿಟ್ಟು PLT ಡಾಟ್ ಟೈಟಲ್ ನೋಡಿ. ಇವಾಗ ಇದು ರನ್ ಮಾಡ್ತೀನಿ, ಟೈಟಲ್ ಬಂದು. ಸೊ ಇಲ್ಲಿ ಪ್ರತಿಯೊಂದು ಎಲಿಮೆಂಟ್ಸ್ ಬೇಕಂದ್ರೂ ನಾವು ಕೋಡ್ ಬರೀತಾ ಹೋಗ್ಬೇಕು. ನಾನು ನಿಮ್ಗೆ ತೋರಿಸ್ತೀನಿ ಹಿಂಗೆಲ್ಲ ಎಷ್ಟೆಷ್ಟು ಡಿಸೈನ್ ಆಗಿ ಡೈನಾಮಿಕ್ ಆಗಿ ನಾವು ಚಾರ್ಟ್ಸ್ ಅನ್ನ ಕ್ರಿಯೇಟ್ ಮಾಡ್ಬೋದು ಅಂತ. ಆಯ್ತಾ, ಫಾಂಟ್ ಬೇಕಾದ್ರೆ ಚೇಂಜ್ ಮಾಡ್ಕೋಬಹುದು, ಪೊಸಿಷನ್ ಚೇಂಜ್ ಮಾಡ್ಕೋಬಹುದು. ಆಯ್ತಾ, ನಿಮ್ಗೆ ಇಷ್ಟೊಂದು ಆಪ್ಷನ್ಸ್ ಇದೆ. ಎಲ್ಲೋಗ್ಬಿಟ್ಟು ನೋಡಿ ಗ್ರಿಡ್ ಲೈನ್ಸ್ ಆಡ್ ಮಾಡಬೇಕು. ಜಸ್ಟ್ ಇಲ್ಲಿ ಹೋಗ್ಬಿಟ್ಟು PLT ಡಾಟ್ ಗ್ರಿಡ್. ಇವಾಗ ಇಲ್ಲಿ ಇದೆಯಲ್ಲ, ಇದು ಗ್ರಿಡ್ ಲೈನ್ ಇಲ್ಲ, ಆದ್ರೆ ಎಲ್ಲದನ್ನು ಶೋ ಮಾಡೋಕ್ಕೂ ಮುಂಚೆ ನಾನು ತಗೋಬೇಕು ನೋಡಿ ಗ್ರಿಡ್ ಲೈನ್. ಪ್ರತಿ ಒಂದಕ್ಕೂ ನಾವು ಈ ಕೋಡ್ ಅನ್ನ ಬರಿಬೇಕಾಗ್ತದೆ, ಪ್ರತಿ ಒಂದಕ್ಕೂ. ಆಯ್ತಾ, ನೋಡಿ ಇಲ್ಲಿ ಇವಾಗ ಇಲ್ಲಿ ಹೋಗ್ಬಿಟ್ಟು ಬಾರ್ ಚಾರ್ಟ್ ಅನ್ನ ಕ್ರಿಯೇಟ್ ಮಾಡ್ಬೇಕು ನೋಡಿ. ಬಾರ್ ಚಾರ್ಟ್ ಅಂದ್ರೆ ನಮ್ಗೆ ಈ ಕಾಲಮ್ ಚಾರ್ಟ್, ಬಾರ್ ಚಾರ್ಟ್ ಅಂತ ಬರುತ್ತಲ್ಲ, ಆ ರೀತಿ. ನಾನು ಆ ರೀತಿ ಕ್ರಿಯೇಟ್ ಮಾಡಬೇಕು ಅಂದ್ರೆ ನಾನು ಏನ್ ಮಾಡಬೇಕು, ಎಕ್ಸ್ ಆಕ್ಸಿಸ್ ಅಲ್ಲಿ ಲೇಬಲ್ಸ್ ಇಡಬೇಕು ಮತ್ತೆ ವೈ ಆಕ್ಸಿಸ್ ಅಲ್ಲಿ ನಂಬರ್ ಇಡಬೇಕು. ಆಯ್ತಾ, ನೋಡಿ ಜಸ್ಟ್ ಇದನ್ನ ಕಾಪಿ ಮಾಡ್ಕೋತೀನಿ.
ಇದು ಆಲ್ರೆಡಿ ನಾನು ಮಾಡಿದ್ನಲ್ಲ. ಸೊ ಇಲ್ಲೇನ್ ಮಾಡಿದೆ, ಅರೇ ತಗೋತಾ ಇದ್ದೀನಿ. ಇಲ್ಲೇನ್ ಮಾಡ್ತೀನಿ, ಅರೇಯಲ್ಲಿ ABCD ಅಂತ ತಗೋತೀನಿ ನೋಡಿ, ಅರೇ ಕ್ರಿಯೇಟ್ ಆಯ್ತು. ಬಟ್ ನನಗೇನ್ ಬೇಕಂದ್ರೆ ಇಲ್ಲಿ ಕಾಲಮ್ ಚಾರ್ಟ್ ಬರಬೇಕು. ಇಲ್ಲಿ ಬಾರ್ ಚಾರ್ಟ್ಗೆ ಹಾರಿಜಾಂಟಲ್ ಬಾರ್ ಅಂತ ಕರಿತೀವಿ, ಕಾಲಮ್ ಚಾರ್ಟ್ಗೆ ಬಾರ್ ಚಾರ್ಟ್ ಅಂತ ಕರಿತೀವಿ. ಈ ಟ್ಯಾಬ್ಲೂ ಅಲ್ಲಿ ಏನ್ ಮಾಡ್ತೀವಲ್ಲ ಅದೇ ರೀತಿ. ಓಕೆ, ನೋಡಿ ಎಕ್ಸ್ ಮತ್ತೆ ವೈ ಇದೆಯಲ್ಲ, ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಅವಾಗಲೇ ಪ್ಲಾಟ್ ಅಂತ ಕೊಟ್ಟಿದೆ ಇಲ್ಲಿ ನೋಡಿ, PLT.plot ಅಂತ. ಇಲ್ಲೇನ್ ಮಾಡ್ತೀವಿ, PLT.bar ಅಂತ ಕೊಡು, ಎಕ್ಸ್ ವೈ ಸೇಮ್, ಮತ್ತೆ PLT.show ರನ್ ಮಾಡಿದ್ರೆ ನೋಡಿ ಕಾಲಮ್ ಚಾರ್ಟ್ ಬರುತ್ತೆ. ರೈಟ್, ಇದನ್ನೇ ನಾನು ಇವಾಗ ಬಾರ್ ಚಾರ್ಟ್ ಕನ್ವರ್ಟ್ ಮಾಡಬೇಕು ಅಂದ್ರೆ ಬಾರ್ ಹೆಚ್ ಅಂತ ಕೊಡ್ಬೇಕು. ಬಾರ್ ಹೆಚ್ ಅಂತ ಕೊಟ್ರೆ ಈ ರನ್ ಮಾಡಿದ್ರೆ ನೋಡಿ ಡೈರೆಕ್ಷನ್ ಚೇಂಜ್ ಮಾಡಿ, ಸೇಮ್ ಚಾರ್ಟ್ ಡೈರೆಕ್ಷನ್ ಚೇಂಜ್ ಆಗುತ್ತೆ. ಸೊ ಈ ರೀತಿ ನಮ್ಗೆ ಆಯ್ತಾ. ಬಾರ್ ಕಲರ್ ಚೇಂಜ್ ಮಾಡ್ಬೇಕಾ, ಕಲರ್ ಈಕ್ವಲ್ಸ್ ರೆಡ್ ಅಂತ ಕೊಡ್ಬೋದು. ಆಮೇಲೆ ನಿಮ್ಗೆ ಹೆಕ್ಸಾಡೆಸಿಮಲ್ ಕೋಡ್ ಇದೆಯಲ್ಲ, ಹೆಕ್ಸಾ ಕೋಡ್ ಅದನ್ನ ಕೊಡ್ಬೋದು. ರೈಟ್, ಸೊ ಈ ರೀತಿ ಇಲ್ಲೋ ನೋಡಿ ಹೆಕ್ಸಾಡೆಸಿಮಲ್ ಕೋಡ್ ಕೊಡ್ಬೋದು. ವಿಡ್ತ್ ಚೇಂಜ್ ಮಾಡ್ಬೇಕಾ ನೋಡಿ, ವಿಡ್ತ್ ಚೇಂಜ್ ಮಾಡ್ಕೋಬಹುದು, ಹೈಟ್ ಚೇಂಜ್ ಮಾಡ್ಕೋಬಹುದು. ಓಕೆ, ಸೊ ಈ ರೀತಿ ನೋಡಿ ಹಿಸ್ಟೋಗ್ರಾಮ್ಸ್ ಕ್ರಿಯೇಟ್. ಹಿಸ್ಟೋಗ್ರಾಮ್ಸ್ ಅಂದ್ರೆ ಸೇಮ್ ಕಾಲಮ್ ಚಾರ್ಟ್ ತರನೇ ಒಂದು ಹ್ಯೂಜ್ ಚಾರ್ಟ್ ಆ ಥರ ಕ್ರಿಯೇಟ್ ಮಾಡೋದು. ಪೈ ಚಾರ್ಟ್ ಮಾಡ್ಬೋದು, ಇಲ್ಲಿ ಹೋಗ್ಬಿಟ್ಟು ನೋಡಿ ಪೈ ಅಂತ ಕೊಡ್ಬೇಕು. ಓಕೆ, ಸೊ ಈ ರೀತಿ ನಾವು ಎಷ್ಟೊಂದು ಚಾರ್ಟ್ಸ್ಗಳನ್ನ ಕ್ರಿಯೇಟ್ ಮಾಡ್ಬೋದು. ನಾನು ನಿಮಗೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಥಿಂಗ್ ತೋರಿಸ್ತೀನಿ, ಇಲ್ಲಿ ನೋಡೋಣ. ಪ್ಲಾಟ್ ಲಿಬ್ ಎಕ್ಸಾಂಪಲ್ಸ್ ಕೊಡ್ತೀನಿ ನೋಡಿ. ಯಾಕೆ ಇಲ್ಲಿ ಬಂದವ್ರೆ, ಯಾಕೆ ChatGPT ಹೋಗಿಲ್ಲ ಅಂದ್ರೆ, ಇಲ್ಲಿ ನಮಗೆ ಡೈರೆಕ್ಟ್ ಪೈಥಾನ್ ಅಫಿಷಿಯಲ್ ವೆಬ್ಸೈಟ್ ಇದೆಯಲ್ಲ ಅಲ್ಲಿ ಹೋಗ್ತೀನಿ. ಅಲ್ಲಿ ನಿಮಗೆ ತುಂಬಾ ಇದೆ ಎಕ್ಸಾಂಪಲ್ಸ್, ತುಂಬಾ ಅಡ್ವಾನ್ಸ್ಡ್ ಆಗಿ ನೋಡಿ. ಇಲ್ಲಿ ಈ ಒಂದು ನೀವು ಇದಕ್ಕೆ ಹೋಗ್ಬಿಟ್ರೆ ಇಲ್ಲಿ ನೋಡಿ ಎಷ್ಟು ತರ ಚಾರ್ಟ್ಸ್ ಇದೆ. ಇಷ್ಟು ತರ ಚಾರ್ಟ್ಸ್ ಅನ್ನು ನೀವು ಕ್ರಿಯೇಟ್ ಮಾಡೋದು ನೋಡಿ. ಇಲ್ಲಿ ಯಾವ್ದೋ ಅದಿದು ಆಯ್ತಾ, ಇಲ್ಲಿ ನೋಡಿ ಈ ತರ ಬರೀಬೇಕು ನೀವು. ಏನಾಗಿದೆ ನನಗೂ ಗೊತ್ತಿಲ್ಲ, ಇದು ಸುಮ್ಮನೆ ನಿಮ್ಗೆ ತೋರಿಸಿದೆ ಅಷ್ಟೇ. ಎಲ್ಲ ನೋಡಿ, ಒಂದು ಕೆಲಸ ಮಾಡೋಣ, ಜಸ್ಟ್ ಕಾಪಿ ಮಾಡ್ಕೋತೀನಿ. ಹೋಗ್ಬಿಟ್ಟು ಫಂಕ್ಷನ್ ಆಕ್ಚುಲಿ ಅಂದ್ರೆ ಇದಕ್ಕೆ ನಾವು ವ್ಯಾಲ್ಯೂಸ್ ಪಾಸ್ ಮಾಡೋಕೆ ಈಗ ರನ್ ಮಾಡ್ತೀನಿ. ಫಂಕ್ಷನ್ ಕ್ರಿಯೇಟ್ ಆಯ್ತು. ಇಲ್ಲಿ ನೋಡಿ ಕೆಳಗೆ ಇದನ್ನ ನಾನು ಯೂಸ್ ಮಾಡ್ಬೇಕು ನೋಡಿ, ಇಲ್ಲಿ ಇದೆಲ್ಲ ಇದು ನನಗೆ ಎಷ್ಟು ಬೇಕೋ ಆ ಥರ ಇಲ್ಲಿ ಯೂಸ್ ಮಾಡ್ಕೋದಿಲ್ಲ. ಕಾಪಿ ಮಾಡ್ಕೊಂಡು ರನ್ ಮಾಡಿ ನೋಡಿ, ಅಲ್ಲಿರೋ ಚಾರ್ಟ್ ಇಲ್ಲಿ ಬಂತು. ಬೇಕಾದ್ರೆ ನಾವು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಇಲ್ಲ 8x8 ಅಂತಿದೆ ನೋಡಿ, 4x4 ಅಂತ ಕೊಟ್ಟಿರ್ತೀನಿ, ನೀವು ಚೇಂಜ್ ಮಾಡ್ಕೋಬೋದು. ರನ್ ಮಾಡ್ತೀನಿ ನೋಡಿ, ಚಿಕ್ಕದಾಗುತ್ತೆ ಸೈಜ್. ಆರ್ಡರ್ ಏನೋ 5 ಅಂತಿದ್ಯಾ, ಏನೋ 2 ಅಂತ ಕೊಟ್ಟು ಜಸ್ಟ್ ಅದು ವ್ಯಾಲ್ಯೂಸ್ ಪಾಸ್ ಮಾಡಬೇಕು ನೋಡಿ. ಸೊ ಇಲ್ಲಿ ಸ್ಟಾರ್ ಇದೆಯಲ್ಲ, ಇದು ಮೋಸ್ಟ್ಲಿ ಇದಿರಬೇಕು, ಎಷ್ಟು ಅನ್ಕೊಡ್ಬೇಕು ಅಂತ. ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ 8 ಇತ್ತಲ್ಲ, ಕೆಲಸ ಮಾಡೋಣ. 5 ಇತ್ತು, 4 ಅಂತ ಮಾಡ್ತೀನಿ, ನೋಡೋಣ ಏನು ಬರುತ್ತೆ ಇಲ್ಲಿ. ನೋಡಿ 1 2 3 4 ಅಂತೇನೋ ಇದೆ. ಇಲ್ಲಿ 3 ಮಾಡಿ ನೋಡೋಣ ಏನು ಬರುತ್ತೆ. 1 2 3 ಆಯ್ತಾ, 1 2 3 ಈ ತರ ಮೋಸ್ಟ್ಲಿ. ಸೊ ಇಲ್ಲಿ ನಾನು ಇವಾಗ 6 ಕೊಟ್ರೆ ತುಂಬಾ ಟೈಮ್ ಹಿಡಿ. ಈ ತರನೇ ಇದೆ ಇಲ್ಲಿ 1 2 3 4 ಈ ತರ ಇರುತ್ತೆ. ರೈಟ್, ಸೊ ಆ ಥರ ನಾನಲ್ಲಿ ಚೇಂಜ್ ಮಾಡ್ತಾ ಹೋಗಿ ಫಂಕ್ಷನ್ ಕ್ರಿಯೇಟ್ ಮಾಡಿ. ಇಲ್ಲಿ ಹೋಗಿ ನೀವು ನೋಡಿ ಎಷ್ಟಿದೆ ನೋಡಿ ಚಾರ್ಟ್ಸ್, ನೋಡಿ ಎಲ್ಲ ಚಾರ್ಟ್ಸ್ ನೀವು ನೋಡ್ಕೋಬಹುದು. ಲೈನ್ಸ್ ವಿತ್ ಟಿಕ್ ಪಾತ್ ಎಫೆಕ್ಟ್ ಅಂತ ಏನಿದೆ ನೋಡಿ, ಈ ತರ ಚಾರ್ಟ್ ಬೇಕಾ, ಇಲ್ಲಿ ಹೋಗ್ಬಿಟ್ಟು ನೀವು ಜಸ್ಟ್ ಇದು ನೋಡ್ಕೋಬೇಕಷ್ಟೆ. ಓಕೆ, ಇದನ್ನೇ ಕಾಪಿ ಮಾಡ್ಕೊಳ್ಳೋಣ. ChatGPT ಏನ್ ಕೊಡುತ್ತೆ ಕಾಪಿ ಮಾಡ್ಕೋತೀನಿ. ಪ್ಲೀಸ್ ಗಿವ್ ಮೀ ದಿ ಕೋಡ್ ಫಾರ್ ಪ್ಲಾಟಿಂಗ್ ದಿಸ್ ಚಾರ್ಟ್ ಅಂತ ಕೊಡ್ತೀನಿ ಇನ್ ಪೈಥಾನ್. ನೋಡ ಏನ್ ಕೊಡುತ್ತೆ, ಜಸ್ಟ್ ಟೆಸ್ಟ್ ಮಾಡಕ್ಕೆ ನಮ್ಗೆ ಏನಾದ್ರು ಇದು ಕೊಡುತ್ತಂತ.
ಓಕೆ, ಇವಾಗ ಇದನ್ನು ತೊಗೊಂಡು ಟ್ರೈ ಮಾಡ್ತೀನಿ, ನೋಡೋಣ ಬರುತ್ತಾರ ನನಗೂ ಗೊತ್ತಿಲ್ಲ, ಜಸ್ಟ್ ಟ್ರೈ ಮಾಡೋಣ. ಓಕೆ, ನೋಡಿ ಬಂತು. ನಾನು ಹೋಗ್ಬಿಟ್ಟು ಒಂದಷ್ಟು ಚೇಂಜನ್ನು ಮಾಡ್ಕೋಬೋದು. ಓಕೆ, ಬಟ್ ಇಲ್ಲಿ ಹೋಗಿ ನಿಮಗೆ ಎಷ್ಟೊಂದು ಹಲವಾರು ಚಾರ್ಟ್ಸ್ ಇದೆ, ಇಂಟ್ರೆಸ್ಟಿಂಗ್ ಚಾರ್ಟ್ಸ್ ಇದೆ, ಆಯ್ತಾ? ನೋಡಿ ಎಷ್ಟೊಂದಿದೆ, ನೀವು ಇಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಇಂಟ್ರೆಸ್ಟಿಂಗ್ ಚಾರ್ಟ್ಸ್ ಇದೆ, ಎಲ್ಲ ನೀವು ಕಲ್ತ್ಕೋಬೋದು. ನೋಡಿ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲೇ ಬರ್ತಕ್ಕಂಥ ಚಾರ್ಟ್ಗಳು ಎಷ್ಟೊಂದು. ಇಲ್ಲಿ ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಚಾರ್ಟ್ಸ್ಗಳು ಎಷ್ಟೊಂದು. ಸೊ ಈ ರೀತಿ ನೀವು ಇಲ್ಲಿ ಹೋದ್ರೆ ನಿಮಗೆ ಎಷ್ಟೊಂದು ಚಾರ್ಟ್ಸ್ ಬರುತ್ತೆ, ಎಷ್ಟೊಂದು ಚಾರ್ಟ್ಸ್ ಎಕ್ಸಾಂಪಲ್ಸ್ ಇರುತ್ತೆ. ನೋಡಿ ಇಲ್ಲಿ ಬಾರ್ ಚಾರ್ಟ್ ಕ್ಲಿಕ್ ಮಾಡ್ತೀನಿ, ನಾವು ಜಸ್ಟ್ ಕ್ರಿಯೇಟ್ ಮಾಡೋದಲ್ಲ ಅದೇ ತರ. ನೋಡಿ ಇಲ್ಲಿ ಹೋಗ್ಬಿಟ್ಟು ಫ್ರೂಟ್ಸ್, ಅದಕ್ಕೆ ಕೌಂಟ್ಸ್, ಲೇಬಲ್ಸ್, ಏನ್ ಲೇಬಲ್ ಕೊಡ್ಬೇಕು ಇಲ್ಲಿ, ಆಯ್ತಾ? ಸೆಟ್ ವೈ ಲೇಬಲ್, ಟೈಟಲ್, ಈ ರೀತಿ ಕೊಡೋದು. ನನಗೆ ಯಾರು ಮಾಡಬೇಕು ನೋಡಿ, ಇಲ್ಲಿ ಹೋಗಿ ಕಾಪಿ ಮಾಡ್ಕೊಳ್ಳಿ, ಇಲ್ಲಿ ಹೋಗಿ ಪೇಸ್ಟ್ ಮಾಡಿ ರನ್ ಮಾಡಿ. ನೋಡಿ ಓಕೆನಾ? ಸೊ ಈ ರೀತಿ ನಾವು ಚಾರ್ಟ್ಸ್ ಅನ್ನ ಪ್ಲಾಟ್ ಮಾಡಬಹುದು. ಏನ್ ಪ್ರಾಬ್ಲಮ್ ಇಲ್ಲಿ ಅಂದ್ರೆ ನೋಡಿ, ಎಲ್ಲಾದ್ರೂ ನೆನ್ಪಿಟ್ಕೋಬೇಕು, ತುಂಬಾ ಇರುತ್ತೆ ನೆನ್ಪಿಟ್ಕೊಳ್ಳೋಂಥದ್ದು. ಬಟ್ ಅದೇ ಎಕ್ಸೆಲ್, ಪವರ್ ಬಿ ಎಲ್ ಆದ್ರೆ ನಿಮ್ಗೆ ಜಸ್ಟ್ ಲೌಡ್ ಪ್ಲಾಟ್ ಮಾಡಿದ್ರೆ ಸಾಕು. ಇದಕ್ಕೆ ತುಂಬಾ ಜನ ಪ್ರೋಗ್ರಾಮಿಂಗ್ ಅನ್ನ ಮಾಡೋದಕ್ಕೆ ಹಿಂದೆಡಾಕೋದು. ಓಕೆ, ಸೊ ಇದು ನಮ್ಮ ಪೈಥಾನ್ ಪ್ರೋಗ್ರಾಮಿಂಗ್ ವಿತ್ ಲೈಬ್ರರೀಸ್. ಇದರ ಡೀಟೇಲ್ಡ್ ವಿಡಿಯೋ ನಾನು ನಿಮಗೆ ವೆಬ್ಸೈಟ್ ಅಲ್ಲಿ ಪೋಸ್ಟ್ ಮಾಡ್ತೀನಿ, ನೋಡ್ಕೊಂಡು ನಿಮಗೆ ವರ್ಕ್ ಮಾಡಿ. ಅದ್ರ ಜೊತೆಗೆ ನೋಡಿ ಎಷ್ಟೊಂದು ಎಕ್ಸಾಂಪಲ್ಸ್ ನಾನು ನಿಮ್ಗೆ ತೋರಿಸಿದ್ದೀನಿ. ನಿಮ್ಗೆ ಇನ್ನೂ ಎಕ್ಸಾಂಪಲ್ಸ್ ಬೇಕಂದ್ರೆ ಇಲ್ಲೋಗಿ ಜಸ್ಟ್ ಚಾಟ್ GPT ಅಲ್ಲಿ ಕೊಟ್ಬಿಡಿ, ನೋಡೋಣ. ಸುಮ್ಮನೆ ಕೊಟ್ಬಿಡ್ತೀನಿ, ನೀಡ್ interesting visualizations to create in Python using matplotlib. not ಏನ್ ಕೊಡುತ್ತೆ ನೋಡಿ, ನಾನೊಂದಷ್ಟು ಕೊಡುತ್ತೆ, ನೋಡೋಣ ಅದು ಎಷ್ಟು ಮಟ್ಟಿಗೆ ಕೊಡುತ್ತೆ ಗೊತ್ತಿಲ್ಲ. ಸ್ಪೈಡರ್ ಚಾರ್ಟ್, ಗ್ರೇಡಿಯಂಟ್ ಲೈನ್ ಚಾರ್ಟ್ ಅಂತೆ, ಸ್ಪೈರಲ್ ಪ್ಲಾಟ್, ಡೋನೆಟ್ ಚಾರ್ಟ್, ಓಕೆ, ಬಾರ್ ಚಾರ್ಟ್, ಗ್ರೇಡಿಯಂಟ್ ಫಿಲ್, ಹೆಕ್ಸ್ಬಿನ್ ಪ್ಲಾಟ್, ಪೋಲಾರ್ ಬಾರ್ ಚಾರ್ಟ್. ಏನ್ ನೋಡೋಣ ರೀ, ಸುಮ್ಮನೆ ನೋಡೋಣ ಅದು ಕರೆಕ್ಟಾಗಿ ಬರುತ್ತೋ ಇಲ್ಲ ಅಂತ ಹೋಗ್ತೀನಿ. ನೋಡಿ ಪೋಲಾರ್ ಬಾರ್ ಚಾರ್ಟ್ ಅಂತ ಏನೋ ಚೆನ್ನಾಗಿ ಬಂತು. ಇದೇನು ನೋಡೋಣ ಒಂದು ನಿಮಿಷ. ಸೊ ಇಲ್ಲಿ ಹೋಗಿ, ಇಲ್ಲಿ ಎಷ್ಟೊಂದು ಚಾರ್ಟ್ಸ್ ನಿಮಗೆ ಬರುತ್ತೆ, ನೋಡ್ಕೊಂಡು ಬೇಕಾದ್ರೆ ನೀವು ಕಲ್ತ್ಕೊ. ಓಕೆ, ರೈಟ್. ಸೊ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಏನಾದರೂ ಕ್ವಶನ್ಸ್ ಇದ್ರೆ ದಯವಿಟ್ಟು ಮೆಸೇಜ್ ಮಾಡಿ. ನಾಳೆ ಮತ್ತೆ ನಾಳಿದ್ದು VBA ಪ್ರೋಗ್ರಾಮಿಂಗ್ ಅನ್ನ ಮಾಡೋಣ. ಏನೋ ಕ್ವಶನ್ಸ್ ಇದೆಯಾ? ರೈಟ್. ಸೊ ಏನು ಕ್ವಶನ್ಸ್ ಇಲ್ಲ ಅಂದ್ರೆ ನಾನು ಮೀಟಿಂಗ್ ಕ್ಲೋಸ್ ಮಾಡ್ತೀನಿ. ನಾಳೆ ಮತ್ತೆ ನಾಡಿದ್ದು ಮತ್ತೆ ಪ್ರೋಗ್ರಾಮಿಂಗ್ ಬರೋಣ. ಬಟ್ VBA ಪ್ರೋಗ್ರಾಮಿಂಗ್ ಮಾಡೋದು ಇನ್ನೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕಲ್ತ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಶುಭರಾತ್ರಿ. ನಾಳೆ ಇನ್ನೊಂದು ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ ಅಲ್ಲಿ ಸಿಗೋಣ. ಓಕೆ.